ಶ್ರೀ ಗುರು ಗಣಪತಿಭ್ಯೋ ನಮಃ. ಗಜಮುಖದವಗೆ ಗಣಪಗೆ ಚೆಲ್ವ ವಂದಿತಗೆ ಆರತಿ ಎತ್ತಿರೆ ಆರತಿಗೆ ಬೆಳಗಿರೆ ಗಜಮುಖದವಗೆ ಗಣಪಗೆ ಎಳ್ಳುಂಡೋಳಿಗೆ ಕಪ್ಪ ಮೇಲುವವ ಬೆಳ್ಳಿಯ ಕೋರಿಗೆ ಕಾಟಿ ಕುಣಿವಾದ ಕಿರುಡೊಳ್ಳಿನ ಗಣಪ ಆವಾಗಮನದಲ್ಲಿ ನೆನೆ ವರಿಷ್ಠಾರ್ಥವನೀವಗಣೀಯಗಾರತಿ ಎತ್ತಿರೆ ಆರತಿ ಬೆಳಗಿರೆ ಆರತಿ ಎತ್ತಿರೆ ಗಜಮುಖದವಗೆ ಗಣಪಗೆ ಹರುಷದಿ ಭಕ್ತರ ಪೊರೆವವಯೇ ಉರಗಭೂಷಣನ ಕುಮಾರ ಗಜವದನನ ಚರಣ ಕಮಲಗಳಿಗೆ ಆರತಿ ಎತ್ತಿರೆ ಆರತಿ ಬೆಳಗಿರೆ ಆರತಿ ಎತ್ತಿರೆ ಗಜಮುಖದವಗೆ ಗಣಪಗೆ
ಕಲಾಮಾತೆ ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರ ಪಾದಯುಗ್ಮಗಳಿಗೆ ನಮಸ್ಕರಿಸುತ್ತಾ ದ್ವಿದಿನ ತಾಳಮದ್ದಳೆ ಕಮ್ಮಟದ ಅಂಗವಾದಂತಹ ತಾಳಮದ್ದಳೆಯನ್ನು ಈ ದಿವಸ ನಡೆಸಿಕೊಳ್ಳಲಿಕ್ಕಿದ್ದೇವೆ. ಕಮ್ಮಟದಲ್ಲಿ ಕೆಲವು ವಿಷಯಗಳೆಲ್ಲ ಬಂದಿದೆ. ಒಂದು ತಾಳಮದ್ದಳೆ ಎಂಬುದು ಮೌಲ್ಯಗಳನ್ನು ಪ್ರತಿಪಾದಿಸಬೇಕು ಅಂತೇಳಿ. ಇವತ್ತು ಅಂಥದ್ದೇ ಒಂದು ಪ್ರಸಂಗ. ಸತಿ ಸಾವಿತ್ರಿ ಅಂತೇಳಿ ಹೇಳ್ತಾರೆ, ಸತ್ಯವಾನ್ ಸಾವಿತ್ರಿ ಅಂತಲೂ ಹೇಳ್ತಾರೆ, ಯಮನ ಸೋಲು ಅಂತಲೂ ಕೆಲವರು ಹೇಳ್ತಾರೆ. ಈ ಎಲ್ಲ ಶೀರ್ಷಿಕೆಯಿಂದ ಕರೆಯಲ್ಪಡುವಂಥ ಸತ್ಯವಾನ್ ಸಾವಿತ್ರಿ ಎಂಬ ಪ್ರಸಂಗ, ಒಂದು ಸತ್ಯವಚನಕ್ಕೆ ಬದ್ಧರಾಗಿರುವಂಥದ್ದು ಸಾವಿತ್ರಿ, ಹಾಗೆ ಪತಿವ್ರತ ಧರ್ಮವನ್ನು ಎತ್ತಿ ಹಿಡಿಯುವಂಥ ಸಾವಿತ್ರಿ. ಈ ಮೌಲ್ಯಗಳನ್ನು ಸೂಚಿಸುವಂಥ ಒಂದು ಪ್ರಸಂಗ. ಇದರಲ್ಲಿ ಭಾಗವತರಾಗಿ ಈರುವರಿದ್ದಾರೆ. ಪ್ರಸಿದ್ಧರಾದಂತಹ ಗಾನ ಕೋಗಿಲೆ ಅಂತ ಕರೆಯಲ್ಪಡುವಂತಹ ದಿನೇಶ ಅಮ್ಮಣ್ಣಾಯರು. ನಮ್ಮ ದಕ್ಷಿಣ ಕನ್ನಡದವರಿಗೆ ದಿನೇಶ ಅಮ್ಮಣ್ಣಾಯರನ್ನು ನಾನು ಪರಿಚಯಿಸುವ ಅಗತ್ಯವೇ ಇಲ್ಲ. ಮನೆ ಮಾತಾಗಿರತಕ್ಕಂತಹ ಅವರು ಪ್ರಸಿದ್ಧ ಭಾಗವತರು. ಶ್ರವಣ ಸುಖವನ್ನು ಕೊಡತಕ್ಕಂತಹ ಭಾಗವತಿಗೆ, ಬಹಳ ಅಚ್ಚುಕಟ್ಟಾದಂತಹ ಭಾಗವತಿಗೆ ಅನುಭವಿ ಭಾಗವತರು ನಮ್ಮ ವೇದಿಕೆಯಲ್ಲಿ ಇವತ್ತು ಕಾಣಿಸಿಕೊಂಡಿದ್ದಾರೆ. ಇನ್ನೋರ್ವರು ಪುತ್ತೂರು ರಮೇಶ ಭಟ್ರು ಅಂತೇಳಿ ಕಟೀಲು ಮೇಳದ ಭಾಗವತರು, ತೆಂಕುತಿಟ್ಟಿನ ಇನ್ನೋರ್ವ ಪ್ರಸಿದ್ಧ ಭಾಗವತರು. ಇವರೆಲ್ಲರನ್ನು ಕರ್ನಾಟಕ ಯಕ್ಷಗಾನ ಅಕಾಡೆಮಿಯ ಕಚೇರಿ ಸಿಬ್ಬಂದಿ ಅವರು ನಮ್ಮೊಂದಿಗಿದ್ದಾರೆ. ನಿನ್ನೆಯಿಂದ ಇದ್ದಾರೆ, ಎಲ್ಲ ಕಾರ್ಯಕ್ರಮದಲ್ಲಿಯೂ ಭಾಗವಹಿಸಿದ್ದಾರೆ. ಅವರು ಇವತ್ತು ಇವರೆಲ್ಲರಿಗೂ ಕೂಡ ಹೂವನ್ನು ನೀಡಿ ಸ್ವಾಗತಿಸಬೇಕು ಅಂತೇಳಿ ನಾನು ವಿನಂತಿಸುತ್ತಾ ಇದ್ದೇನೆ. ಆರಂಭದಲ್ಲಿ ದಿನೇಶ ಅಮ್ಮಣ್ಣಾಯ ಇವರಿಗೆ, ಹಾಗೆ ರಮೇಶ್ ಭಟ್ ಪುತ್ತೂರು ಇಲ್ಲೇ ಇದ್ದಾರೆ, ಬರ್ತಾ ಇದ್ದಾರೆ ಮುಂದಕ್ಕೆ. ಅವರಿಗೆ ಗುಲಾಬಿ ಹೂವನ್ನು ನೀಡಿ ಸ್ವಾಗತಿಸಬೇಕು ಅಂತ ವಿನಂತಿಸುತ್ತಾ, ಇಂದಿನ ಮದ್ದಳೆಗಾರರು ಚೈತನ್ಯ ಕೃಷ್ಣ ಪದ್ಯಾಣ ಅಂತೇಳಿ ಉತ್ತಮ ನುಡಿತ ಪ್ರಸಿದ್ಧವಾದಂತಹ ಹನುಮಗಿರಿ ಮೇಳದ ಮದ್ದಳೆಗಾರರು ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ಹೂ ನೀಡಿ ಗೌರವಿಸಬೇಕು. ಒಟ್ಟಿಗೆ ಕಟೀಲು ಮೇಳದ ಇನ್ನೋರ್ವ ಮದ್ದಳೆಗಾರರು ರಾಮ್ ಪ್ರಕಾಶ ಕಲ್ಲುರಾಯ ಯುವಕರು, ಇವರನ್ನು ಕೂಡ ಹೂ ನೀಡಿ ಗೌರವಿಸಬೇಕು. ಚಕ್ರತಾಳದಲ್ಲಿ ಸುಜನ್ ಅಳಿಕೆ ಎಂಬ ಕಲಾವಿದರನ್ನು ನಾವು ನೋಡ್ತಾ ಇದ್ದೇವೆ, ಅವರನ್ನು ಕೂಡ ಸ್ವಾಗತಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಅರ್ಥಧಾರಿಗಳಾಗಿ ಹಿರಿಯರಾದಂತಹ ಸುಣ್ಣಂಬಳ ವಿಶ್ವೇಶ್ವರ ಭಟ್ರು ಇವತ್ತು ಯಮನನ್ನು ಹೇಗೆ ಚಿತ್ರಿಸ್ತಾರೆ ಅಂಥೇಳಿ ನಾವು ನೋಡಲಿಕ್ಕಿದ್ದೇವೆ. ಯಮನಾಗಿ ಅಲ್ಲ, ಅವರು ಯಮನನ್ನು ಚಿತ್ರಿಸುವುದು, ಯಮನ ಪಾತ್ರಧಾರಿಯಾಗಿ ನಮ್ಮ ಕಣ್ಣ ಮುಂದೆ ಕಾಣಿಸಿಕೊಳ್ಳಿಕ್ಕಿದ್ದಾರೆ. ವಾಸುದೇವ ರಂಗ ಭಟ್ರು ಸಾವಿತ್ರಿಯಾಗಿ ನಮ್ಮ ಮುಂದೆ ರಂಜಿಸಲಿಕ್ಕಿದ್ದಾರೆ. ಹೇಗೆ ಯಾವ ರೀತಿಯ ಸತ್ಯವನ್ನು ಪ್ರತಿಪಾದನೆ ಮಾಡ್ತಾರೆ ಅಂತೇಳಿ ನಾವು ನೋಡಲಿಕ್ಕಿದ್ದೇವೆ. ಅಶ್ವಪತಿಯಾಗಿ ಗಣೇಶ್ ಶೆಟ್ಟಿ ಕನ್ನಡಿಕಟ್ಟೆ ಅಂತೇಳಿ ಕಟೀಲು ಮೇಳದ ಪ್ರಸಿದ್ಧ ಕಲಾವಿದರು, ಅರ್ಥಧಾರಿಗಳು ಹೌದು. ಹಾಗೆ ಸತ್ಯವಾನ್ನಾಗಿ ಪವನ್ ಕಿರಣಕೆರೆ ಆಗ ಮಾತಾಡಿದ್ದಾರೆ ಅವರು ವೇದಿಕೆಯಲ್ಲಿ. ಆದರೆ ಅವರ ವಿಷಯ ಬೇರೆ, ಇವತ್ತಿನ ಇಲ್ಲಿಯ ವಿಷಯ ಬೇರೆ. ಯಾವ ರೀತಿ ಅದನ್ನು ಪ್ರಸ್ತುತಿಪಡಿಸ್ತಾರೆ ಅಂತೇಳಿ ನಾವು ನೋಡೋಣ. ನಾರದನಾಗಿ ನಾನು ಪಶುಪತಿ ಶಾಸ್ತ್ರಿ ಕಾಣಿಸಿಕೊಳ್ಳಲಿಕ್ಕೆ ಇದ್ದೇನೆ. ಸರ್ವ ಶ್ರೋತೃಗಳನ್ನು ನಾವು ಸ್ವಾಗತಿಸ್ತಾ, ಈ ತಾಳಮದ್ದಳೆ ಮುಗಿಯೋಲ್ಲರಿಗೆ ಹೆಚ್ಚು ಹೊತ್ತಾಗೋದಿಲ್ಲ, ಕತ್ತಲೆಲ್ಲ ಆಗೋದಿಲ್ಲ. ಆದರೆ ಒಂದು 6-6:30 ಗಂಟೆ ಆಗಲಿಕ್ಕೂ ಸಾಕು. ಇಲ್ಲ, 6 ಗಂಟೆಗೆ ಅಂತೇಳಿ ಕಲಾವಿದರು ಹೇಳ್ತಾ ಇದ್ದಾರೆ. ಅಲ್ಲಿವರೆಗೆ ನೀವೆಲ್ಲ ಉಪಸ್ಥಿತರಿದ್ದು ಪ್ರೋತ್ಸಾಹಿಸಬೇಕು. ಆಗ ಹೇಳಿದರು, ಶ್ರೋತೃಗಳು ಕೂಡ ಮುಖ್ಯ, ಒಂದು ಕಾರ್ಯಕ್ರಮ ಒಳ್ಳೆಯದಾಗಲಿಕ್ಕೆ ಅಂತೇಳಿ ಅದನ್ನು ನಡೆಸಿಕೊಡ್ಬೇಕು ಅಂತೇಳಿ ವಿನಂತಿಸುತ್ತಾ ಭಾಗವತರಲ್ಲಿ ಕಥಾರಂಭಕ್ಕೆ ಅಪ್ಪಣೆಯನ್ನು ಕೇಳ್ತಾ ಇದ್ದೇವೆ. ಅಂಬುರುಹದಳನೇ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೋ ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂತುದಿಸಿ
ವಿಧಿಯಾತ್ಮಜೆಗೆ ಕೈ ಮುಗಿದು ಅಂಬುಜಾಸನವಾಣಿಯರ ಪಾದಾಂಬುಜಗೆ ಮೊಣಮಡುದವರು ನಿವೇದಿಕ ಸಾಮೃತವು ಕವಲಾಗಿ ಟಿಸಿಲೊಡೆದಂಥ ಮಾನವ ಜನಾಂಗಕ್ಕೆ ತಾಯಿ ಬೇರು ಯಾವುದು ಅಂತ ಕೇಳಿದರೆ ಸೂರ್ಯವಂಶೀಯನಾದಂಥ ಸ್ವಯಂಭೂ ಅಮನು. ಆ ತಾಯಿ ಬೇರಿನಿಂದ ಹುಟ್ಟಿದಂಥ ಮಾನವ ಕುಲವೃಕ್ಷ
ಬೇರೆ ಬೇರೆ ಶಾಖೆಗಳಾಗಿ ಉಪಶಾಖೆಗಳಾಗಿ ಪ್ರಪಂಚದೆಲ್ಲೆಡೆ ಪಸರಿಸಿದೆ. ಹಾಗೆ ಪಸರಿಸಿದ ಒಂದು ರೆಂಬೆ ಈ ಮಾದ್ರ ದೇಶದಲ್ಲಿರುವುದು. ಸ್ವಯಂಭೂ ಮನುವಿನ ಮೊಮ್ಮಗ ಅಶ್ವಪತಿ ನಾಮಕ ನಾನು. ಪ್ರಪಂಚದಲ್ಲಿ ವ್ಯಕ್ತಿಯೊಬ್ಬ ಹುಟ್ಟಿದ ಮೇಲೆ ಒಂದೇ ರೀತಿಯಲ್ಲಿ ಅವನ ಬದುಕು ಇರುವುದಿಲ್ಲ. ಒಮ್ಮೆ ಕಲ್ಲಿನಂತೆ ಗಟ್ಟಿಯಾಗುತ್ತಾನೆ, ಒಮ್ಮೆ ಮುಳ್ಳಿನಂತೆ ಚುಚ್ಚುತ್ತಾನೆ, ಒಮ್ಮೆ ಗಾಳಿಯಲ್ಲಿ ಹಗುರವಾಗಿ ಹಾರ್ತಾನೆ, ಒಮ್ಮೊಮ್ಮೆ ನೀರಿನಲ್ಲಿ ಹರಿಯುತ್ತಾನೆ, ಒಮ್ಮೊಮ್ಮೆ ಬಳ್ಳಿಯಂತೆ ಬಾಗುತ್ತಾನೆ, ಒಮ್ಮೊಮ್ಮೆ ಕಲ್ಲಿನಂತೆ ಗಟ್ಟಿಯಾಗುತ್ತಾನೆ. ಯಾಕೆ ಅಂತ ಕೇಳಿದರೆ ಅವನ ಬದುಕಿನಲ್ಲಿ ಅವ ನಿರೀಕ್ಷಿಸಿದ್ದೇ ಆಗುವುದಲ್ಲ, ನಿರೀಕ್ಷಿಸದೇ ಇರುವಂತಹ ಅನಿರೀಕ್ಷಿತವಾದ ನಿರ್ಣಯಗಳು ಆಗಿ ಹೋಗ್ತದೆ. ಆಗ ಹೇಗೆ ಎದುರಿಸಬೇಕು ಎನ್ನುವುದಾಗಿ ಕೇಳಿದಾಗ ಆಸ್ತಿಕರಿಗಿರುವಂಥ ಎರಡು ದಾರಿಗಳು, ಒಂದು ಶಾಸ್ತ್ರ, ಮತ್ತೊಂದು ದೇವರು. ಆ ಶಾಸ್ತ್ರವನ್ನು ಲೋಕಕ್ಕೆ ಹೇಳಿದವನೇ ಸ್ವಯಂಭೂವಮನು. ರಾಜಧರ್ಮ ಏನು, ಋಷಿಧರ್ಮ ಏನು, ಬ್ರಾಹ್ಮಣ ಧರ್ಮ ಏನು, ಸ್ತ್ರೀ ಧರ್ಮ ಏನು, ಬದುಕಿನ ನಾನಾ ಕಂಟಕದ ಸಮಯದಲ್ಲಿ ನಡೆಯಬೇಕಾದ ಧರ್ಮ ಏನು, ಪ್ರತಿಯೊಂದನ್ನು ಹೇಳಿಕೊಟ್ಟ ಅವನಿಂದಲೇ ಉದಿಸಿ ಬಂದವರು ನಾವು. ಮದ್ರ ದೇಶದಲ್ಲಿ ಬೇರೆಯೇ ಒಂದು ಜನಪದವನ್ನು ನಿರ್ಮಿಸಿ ಇಲ್ಲಿ ಆಳ್ವಿಕೆ ಮಾಡುತ್ತಿರುವಂತಹ ಹೊತ್ತು ಮಾಳವ ದೇಶದ ಮಾಳವಿ ಅಥವಾ ಮಾಲತಿ ಎನ್ನುವಳನ್ನು ವಿವಾಹವಾಗಿ ರಾಜಕೀಯವಾಗಿಯೂ ಸಾಂಸಾರಿಕವಾಗಿಯೂ ತೃಪ್ತನಾಗಿದ್ದೇನೆ ಅಂತ ಒಂದು ಹಂತದಲ್ಲಿ ಭಾವಿಸುವ ವೇಳೆಯಲ್ಲಿ ದಾಂಪತ್ಯದಿಂದ ಬರಬೇಕಾದ ಫಲ ಬರದೇ ಇರುವಾಗ ಸುಖ ಎನ್ನುವುದು ಸ್ವಲ್ಪ ಸ್ವಲ್ಪವೇ ಸೂರ್ಯನ ಬಿಸಿಲಿಗೆ ಮಂಜು ಕರಗುವ ಹಾಗೆ ಕರಗಿ ಹೋಯಿತು. ಸಂತೃಪ್ತಿ ಇಲ್ಲದ ಬದುಕು ಇದು ಅಂತ ಒಂದು ಹಂತದಲ್ಲಿ ಕಾಣಿಸುವುದಕ್ಕೆ ತೊಡಗಿತು. ಸರಿಯಾದ ಸತ್ಪ್ರಜೆಯೊಂದು ಸಿದ್ಧಿಯಾಗದೇ ಇದ್ದರೆ ನಾವು ದಾಂಪತ್ಯ ಮಾಡುವುದು ಯೌವನದ ಸೊಕ್ಕಿಳಿಸುವುದಕ್ಕೆ ಎನ್ನುವುದಾಗಿ ಭಾವಿಸಿದವರಿಗೆ ಸಮಾಧಾನ ಆದೀತೆ ಹೊರತು ಆಸ್ತಿಕರಿಗೆ ಸಮಾಧಾನವಾಗುವುದಕ್ಕಿಲ್ಲವಲ್ಲ. ಮಕ್ಕಳಾಗಲಿಲ್ಲ ಎಂದಾದರೆ ಕಾರಣ ಏನು? ದೇವರ ಅನುಗ್ರಹವೇ ಕಡಿಮೆ ಆಗಿರಬೇಕು ಎನ್ನುವುದಾಗಿ ಭಾವಿಸಿ ಬ್ರಹ್ಮರ್ಷಿಗಳು ಸಪ್ತರ್ಷಿ ಮಂಡಲದಲ್ಲಿರುವಂಥ ವಸಿಷ್ಠರು ಅವರಲ್ಲಿ ಕೇಳಿದ ಸಲಹೆ, ಅವರು ಕೊಟ್ಟ ಸೂಚನೆ, ಸಾವಿತ್ರಿ ವ್ರತವನ್ನು ಆಚರಿಸು. ಪರಾಶರರ ನಿರ್ದೇಶನದಂತೆ 1,00,000 ಸಾವಿತ್ರಿ ಮಂತ್ರವನ್ನು ಬ್ರಹ್ಮಚರ್ಯ ವ್ರತವನ್ನು ಪಾಲಿಸುವ ಮೂಲಕ ದಿನಕ್ಕೆ 1,00,000 ಮಂತ್ರ, ಅದರೊಂದಿಗೆ ಸಾವಿತ್ರಿ ದೇವಿಗೆ ಪ್ರಿಯವಾದಂಥ ಸಾಸಿವೆ ಕಾಳಿನ ಹೋಮವನ್ನು 1000 ಬ್ರಾಹ್ಮಣರನ್ನು ಸೇರಿಸಿ ಮಾಡಿ ಅವ್ಯಾಹತವಾಗಿ 18 ವರ್ಷಗಳ ಕಾಲ ದಿನದ 6ನೇ ಒಂದು ಭಾಗ, ಕೊನೆಯ 6ನೇ ಒಂದು ಭಾಗದಲ್ಲಿ ಕೇವಲ ಬದುಕುವುದಕ್ಕೆ ಶರೀರ ಪೋಷಣೆಗೆ ಮಾತ್ರ ಆಹಾರವನ್ನು ತೆಗೆದುಕೊಂಡು ಮಾಡಿದ ವ್ರತಕ್ಕೆ ಆ ಹೋಮದಿಂದ ಸಾವಿತ್ರಿ ದೇವಿಯೇ ಪ್ರತ್ಯಕ್ಷಳಾಗಿ ಬಂದಳಲ್ಲ. ಪುತ್ರ ಸಂತತಿಯನ್ನು ಅಪೇಕ್ಷಿಸಿ ಅವಳಲ್ಲಿ ಕೇಳಿದರೆ ಮರುಮಾತಾಡದಿರು, ಬಹಳ ತೇಜಸ್ವಿಯಾದಂಥ ಕುಲೀನೆಯಾದಂಥ ಶೀಲವತಿಯಾದಂಥ ಕನ್ಯೆಯೊಬ್ಬಳು ನಿನಗೆ ಮಗಳಾಗಿ ಜನಿಸ್ತಾಳೆ. ನೀನು ವ್ರತವನ್ನು ಮಾಡುವಂಥ ಸಂದರ್ಭದಲ್ಲಿ ನಾನು ಚತುರ್ಮುಖ ಬ್ರಹ್ಮನಲ್ಲಿ ಚರ್ಚಿಸಿದ್ದೇನೆ, ನಿನಗೆ ಬರಬೇಕಾದಂಥ ನಿನಗೆ ಸಿಗಬೇಕಾದ ಪ್ರಾಪ್ತಿ ಯಾವುದು ಅಂತ ಕೇಳಿದರೆ ಅವಳು ಸುಂದರವಾದ ಹೆಣ್ಣು ಮಗಳು ನಿನ್ನ ಬದುಕನ್ನು ಲೋಕಲೋಕಾಂತರದವರೆಗೂ ಕೀರ್ತಿವಾಹಿನಿ ಪಸರಿಸುವಷ್ಟು ಬೆಳಗಿಸ್ತಾಳೆ ಎನ್ನುವುದಾಗಿ ಹೇಳಿದ ಮೇಲೆ ತಾಯಿ ಮರು ಮಾತಾಡಬೇಡ ಅಂತ ಹೇಳಿದ ಮೇಲೆ ನಮಗೆ ಮಾತಾಡಲಿಕ್ಕಾಗ್ತದ? ತಥಾಸ್ತು ಎಂದೆ. ಕಾಲಾಂತರದಲ್ಲಿ ಪತ್ನಿ ಗರ್ಭವನ್ನು ಧರಿಸಿದಳು. ಹುಟ್ಟಿದ ಮಗುವಿಗೆ ಸಾವಿತ್ರಿಯ ವರಪ್ರಸಾದದಿಂದ ಹುಟ್ಟಿದವಳಾದ ಕಾರಣ ಸಾವಿತ್ರಿ ಎಂದೇ ಹೆಸರನ್ನಿರಿಸಿದೆ. ಮಗಳು ಹುಟ್ಟಿದಳು ಎನ್ನುವುದಾಗಿ ಸಂತೋಷ ಇತ್ತು. ಬಹುಶಃ ಮಾನವನ ಬದುಕೇ ಹಾಗಿರಬೇಕು. ಸಂತೋಷವೇ ಉಂಟು ಅಂತ ನಾವು ಆರಂಭದಿಂದ ಹೋದರೆ ಎಲ್ಲಿಯೋ ಮಧ್ಯದಲ್ಲಿ ಕಹಿ ಇರ್ತದೆ. ಕಹಿ ಇರ್ತದೆ ಅಂತ ನಾವು ನಿರಾಶೆಯನ್ನು ಅನುಭವಿಸಿ ಸುಮ್ಮನೆ ಕುಳಿತುಕೊಳ್ಳಲಿಕ್ಕಿಲ್ಲ, ಮತ್ತೆ ಸಿಹಿ ಸಿಗ್ತದೆ. ಪುತ್ರ ಸಂತತಿ ಇಲ್ಲ ಎನ್ನುವಂಥ ಕಹಿ ಹೋಯಿತು.
ಸುಪುತ್ರಿಯೊಬ್ಬಳು ಜನಿಸಿದಳು. ಜನಿಸಿದ ಮೇಲೆ ನನಗೂ ಒಂದು ಸಮಾಧಾನ ಆಯಿತು. ಯಾಕೆ? ಪುತ್ರ ಸಂತತಿಯೇ ಜನಿಸಿದರೆ ಒಂದು ಋಣದಲ್ಲಿ ನಾವು ಹಾಗೇ ಉಳಿದು ಬಿಡ್ತೇವೆ. ಪುತ್ರಿ ಜನಿಸಿದರೆ ಆ ಋಣದಿಂದ ನಾವು ಪಾರಾಗುತ್ತೇವೆ. ಹೇಗೆ? ಮದುವೆಯಾದ ಗಂಡೊಬ್ಬ ಕನ್ಯಾದಾನದ ಋಣಕ್ಕೆ ಬಂಧಿತನಾಗಿರ್ತಾನೆ. ಆ ಋಣದಿಂದ ಅವ ಮುಕ್ತನಾಗಬೇಕು ಎಂದಾದರೆ ಅವನೂ ಕನ್ಯಾದಾನ ಮಾಡಬೇಕು. ಆ ಒಂದು ಸೌಭಾಗ್ಯ ನನಗೆ ಸಿಕ್ಕಿತಲ್ಲ ಎನ್ನುವ ಸಮಾಧಾನದಿಂದ ಇರೋದು. ಮಗಳಿಗೆ ಪ್ರಾಯ ಬಂತು, ಯುವತಿಯಾಗಿದ್ದಾಳೆ. ಮಾಡಬೇಕಾದ ಕರ್ಮವನ್ನು ಮಾಡಬೇಕಾದ ಹೊತ್ತಿನಲ್ಲೇ ಮಾಡಬೇಕಲ್ಲ. ಬೆಳೆಗೊಂದು ಋತು, ಫಲಕ್ಕೊಂದು ಋತು, ಮಳೆಗೊಂದು ಋತು. ಮಳೆ ಬರುವ ಕಾಲದಲ್ಲಿ ಬೆಳೆಯಲ್ಲಿ ತೆನೆ ಬರಲಿಕ್ಕಿಲ್ಲ. ತೆನೆ ಬರುವ ಕಾಲದಲ್ಲಿ ಮಳೆ ಬಂದರೆ ತೆನೆ ಕೊಳೆದು ಹೋಗ್ತದೆ. ಯಾವ ಋತುವಿಗೆ ಯಾವುದಾಗಬೇಕು ಅದಾದರೆ ಮಾತ್ರ ಪ್ರಾಕೃತಿಕವಾಗಿ ಯಾವುದಾದರೂ ಸರಿಯಾಗಿ ನಡೆಯುವುದಕ್ಕೆ ಸಾಧ್ಯ. ಪ್ರಾಯ ಪ್ರಬುದ್ಧೆಯಾದರೂ ಕೂಡ ಅವಳಿಗೆ ಸರಿಯಾದಂಥ ಆಧಾರವನ್ನು ಅಥವಾ ಅವಳ ಬದುಕಿನ ಭವಿಷ್ಯಕ್ಕೆ ಸರಿಯಾದ ಭದ್ರತೆಯನ್ನು ಕೊಡುವಲ್ಲಿ ನಾನು ಹಿಂದುಳಿದನಲ್ಲ ಎನ್ನುವ ಕೊರಗು ದಿವಸದಿಂದ ದಿವಸಕ್ಕೆ ಉಲ್ಬಣವಾಗುತ್ತಾ ಉಂಟು. ಮಗಳನ್ನು ನೋಡುವಾಗ, ಮಗಳನ್ನು ಪಡೆದ ಮೇಲೂ ಸಾವಿತ್ರಿ ದೇವಿಯ ಅನುಗ್ರಹದಿಂದ ಪಡೆದ ಮಗಳು ಇನ್ನೂ ಸೇರಬೇಕಾದಂಥ ಜಾಗಕ್ಕೆ ಸೇರಲಿಲ್ಲವಲ್ಲ ಎನ್ನುವ ವ್ಯಥೆ. ಹಾಗಾಗಿ ಅಮಾತ್ಯನಲ್ಲಿ ಹೇಳಿದ್ದು ನಾನು, ಏನು ಮಾಡೋಣ? ಪ್ರಯತ್ನ ಮಾಡಲಿಲ್ವೋ? ಪ್ರಯತ್ನ ಮಾಡಿದ್ದೇವೆ. ಪ್ರಯತ್ನ ಮಾಡಿದ ಮೇಲೂ ಫಲ ಸಿಗಲಿಲ್ಲ ಎಂದಾದರೆ ಪ್ರಯತ್ನಗಳಾರಿದರೂ 7ನೆಯ ದೈವಾನುಗ್ರಹ ಎನ್ನುವುದು ಸಿಗಲಿಲ್ಲ ಅಂತ ಅರ್ಥ. ಸಿಕ್ಕಿದ ದೈವಾನುಗ್ರಹ ಇಷ್ಟೇ ಮಿತಿಯಲ್ಲಿ ಉಳಿದು ಹೋಯಿತೋ? ಮಗಳು ಹುಟ್ಟುವುದಕ್ಕೆ ಮಾತ್ರವೋ? ಮಗಳಿಗೊಂದು ಸರಿಯಾದ ಸ್ಥಾನವನ್ನು ಕಲ್ಪಿಸುವಲ್ಲಿ, ದೈವಾನುಗ್ರಹವನ್ನು ಪ್ರಾಪ್ತಿಸಿಕೊಳ್ಳುವಲ್ಲಿ ನನಗೆ ಪಾತ್ರತ್ವ ಇಲ್ಲದೆ ಹೋಯ್ತಲ್ಲ. ಮಗಳ ಭವಿಷ್ಯಕ್ಕೆ ಏನು ಮಾಡಲಿ? ಇದೇ ಚಿಂತೆ. ಅಪ್ಪ, ಮಗಳೇ, ವಂದಿಸಿಕೊಂಡೆ. ಎದ್ದೇಳಮ್ಮ. ಗಳಿ ಪ್ರಸಾದ ಸ್ವೀಕರಿಸಿ ವ್ರತ ಮುಗಿಸಿ ಬಂದೆಯಾ? ಪೂರ್ಣಿಮಾವತ ಪೂರ್ಣಗೊಳಿಸಿ ಆ ದೇವಪ್ರಸಾದವನ್ನೇ ಕೈಯಲ್ಲಿ ಹಿಡಿದುಕೊಂಡು ಅಪ್ಪನಿಗೆ ಕೊಡಬೇಕು ಅಂತ ಬಂದರೆ ಅಪ್ಪ, ಓ ಪ್ರಸಾದ ಏನೋ ಸ್ವೀಕರಿಸಿದ್ರಿ, ಹಾಂ, ಕಾಂತಿಹೀನವಾದ ನಿಮ್ಮ ಮುಖ ನೋಡಿದರೆ ವಿಸ್ಮಿತಳಾಗ್ತೇನೆ. ನಾವೆಲ್ಲ ಕುಸಿಯುವ ಹಂತದಲ್ಲಿ ಆಧಾರಭೂತರಾಗಿ ಆಲಂಬನ ಒದಗಿಸುವವರು ತಾವು.
ಮಗಳಾದ ನನಗೆ ನಮ್ಮ ಕುಟುಂಬಕ್ಕೆ ಅಂತ ಅಲ್ಲ, ಜನಪದಕ್ಕೆ ಆಲಂಬನ ಸ್ವರೂಪರು ತಾವು. ಅಸಹಾಯಕತೆ ಎಲ್ಲರನ್ನೂ ಆವರಿಸ್ತದೆ. ಬಾನಾಡಿಯಾಗಿ ಹಾರಬೇಕು ಎಂಬ ಹಂಬಲವನ್ನು ಹೊತ್ತಂತಹ ಗಿಳಿ ತನ್ನ ರೆಕ್ಕೆಯನ್ನೇ ಕಳೆದುಕೊಂಡ್ರೆ, ಪಕ್ಕದಲ್ಲಿರಬೇಕಾದ ರೆಕ್ಕೆಯನ್ನೇ ಕಳೆದುಕೊಂಡ್ರೆ ಸ್ವರೂಪವನ್ನು ಬಿಡುವುದಕ್ಕೂ ಅಲ್ಲ, ಸ್ವರೂಪದ ಸಾರ್ಥಕ್ಯವನ್ನು ಹೊಂದುವುದಕ್ಕೂ ಅಲ್ಲ. ಅಂತಹ ಸನ್ನಿವೇಶದಲ್ಲಿ ಅದನ್ನು ಪಾಲಿಸುವ, ಪೋಷಿಸುವ, ಬಲ ತುಂಬುವಂತಹ ಹೊಣೆಯನ್ನು ಯಾರು ಹೊರತಾರೋ ಅವರು ಲೋಕದಲ್ಲಿ ಸಾಮಾನ್ಯರು ಅಂತ ಅನ್ನಿಸ್ತಾರೆ. ಈ ಗುಣವನ್ನು ಸ್ವಧರ್ಮವಾಗಿ ಹೊಂದಿದವರು ತಾವು. ಗಿಳಿಗಾಶ್ರಯ ಕೊಡ್ತೀರಿ ಅಂತಲ್ಲ, ಸದ್ಗುಣಗಳ ಗಣಿ ಎನಿಸಿದಂತಹ ಯಾರಿಗೇ ಆದರೂ ಸಮಾಜದಲ್ಲಿ ಅಸ್ವಾಸ್ಥ್ಯವೋ ಅಸಹಾಯಕತೆಯೋ ಒದಗಿದರೆ ಆಶ್ರಯಪ್ರದಾಯಕರಾಗಿ ಮೆರೆದವರು. ಇಂದು ನಿಮ್ಮದ್ದೇ ರೆಕ್ಕೆಗಳು ಕಳೆದು ಹೋದವರಂತೆ ಗೋಣನ್ನು ಕುಗ್ಗಿಸಿಕೊಂಡು ನೀವು ಕುಳಿತ ಬಗೆ ನೋಡಿದರೆ, ಒಂದು ವ್ಯಕ್ತಿಯನ್ನು ನೋಡುವಾಗ ಸಮೀಪಿಸಬೇಕೆಂಬ ವಾಂಛೆ ಹುಟ್ಟುವುದೋ, ನಮ್ಮ ಸಮಸ್ಯೆಗೆ ಪರಿಹಾರವನ್ನು ಅವರಲ್ಲಿ ಕೇಳಬೇಕೆಂಬ ಅಭಿಲಾಷೆ ಉದಿಸುವುದೋ, ಆ ವ್ಯಕ್ತಿಯ ಮುಖದಲ್ಲಿ ಆತ್ಮವಿಶ್ವಾಸ ಊರ್ಜಿತವಾಗಿದ್ದರೆ ಮಾತ್ರ ಮಗಳೇ. ಆದ್ದರಿಂದ ನಿನ್ನ ಬಗ್ಗಿನ ನಿನ್ನ ವಿಶ್ವಾಸವನ್ನು ಯಾವತ್ತೂ ಕಳ್ಕೊಳ್ಬೇಡ ಅಂತ ಬೋಧಿಸಿದ ಅಪ್ಪ ನೀವೇ ತಾನೇ. ಉಪದೇಶಿಸುವ ನೀವೇ ಇಂದು ಅದಕ್ಕೆ ವಿರುದ್ಧವಾಗಿ ಕಾಣಿಸಿಕೊಳ್ತಾ ಇರುವುದು ಏನಪ್ಪ? ಏನಾಯ್ತು ನಿಮಗೆ? ಮೊದಲೇ ಚಿಂತೆ ನಿನ್ನ ಮುಖ ನೋಡುವಾಗ ಹೆಚ್ಚಾಗ್ತದೆ. ಅದ್ಯಾಕಪ್ಪ? ತರಳೆ ತರಳೆ ತವ ಲಾವಣ್ಯ ಓ ತರಳೆ ಮಗಳೇ, ಅಪ್ಪ ಯಾವಾಗಲೂ ನಿನ್ನನ್ನು ನೋಡುತ್ತಾ ಇರುವಾಗ ನನ್ನ
ಪ್ರಾಯ ಕಳೆದು ಹೋದದ್ದೇ ಮರೆತು ಹೋಗುವ ಹಾಗೆ ಮತ್ತೆ ಯೌವನ ಬರ್ತಾ ಇತ್ತು. ಆದರೆ ಈಗ ಇತ್ತೀಚಿನ ಸಮಯದಲ್ಲಿ ನಿನ್ನ ಮುಖವನ್ನು ನೋಡುವಾಗ ನನ್ನ ಅಂತರಂಗ ಚುಚ್ಚುತ್ತದೆ. ಅದ್ಯಾಕಪ್ಪ ನಾನು ಅಪ್ರಿಯಳಾದೆ? ನೀನು ಅಪ್ರಿಯಳಲ್ಲ. ಮತ್ತೆ ನನ್ನ ಮುಖ ನೋಡುವಾಗ ನೀವು ಕಳೆ ಬಂದೋದು ಯಾಕೆ? ನೀನೇ ಹೇಳಿದೆಯಲ್ಲೋ, ಆತ್ಮವಿಶ್ವಾಸವನ್ನು ಹೊಂದಿರುವವ ಯಾರಿದ್ದಾನೋ ಅವ ಎಲ್ಲರ ಸಮಸ್ಯೆಗಳಿಗೆ ಪರಿಹಾರ ಹೇಳ್ತಾನೆ ಅಂತ ಅವನ ಹತ್ತಿರ ಬರ್ತಾರೆ. ಹೌದು, ನಾನೇ ಹೇಳಿದ್ದುಂಟು, ಆಕಾಶ ಬಿದ್ದರೂ ಬದುಕಬಹುದು. ಆತ್ಮವಿಶ್ವಾಸ ಇಲ್ಲದಿದ್ದರೆ ಬದುಕಲಿಕ್ಕೆ ಸಾಧ್ಯವೇ ಇಲ್ಲ. ಬದುಕಲ್ಲಿ ಕಷ್ಟ ನಷ್ಟಗಳು, ಸುಖ ದುಃಖಗಳು ಸತತವಾಗಿ ಎಲ್ಲರಿಗೂ ಒದಗಿ ಬರ್ತದೆ ಅಂತ ಎಲ್ಲರೂ ತಿಳಿದಿದ್ದಾರೆ. ಯಾರೋ ಕಷ್ಟದಲ್ಲಿ ಕುಗ್ಗುವಾಗ ನನ್ನಂತೆಯೇ ಕಷ್ಟ ನಷ್ಟ ಬರುವವ ಇಷ್ಟು ಆತ್ಮವಿಶ್ವಾಸದಲ್ಲಿ ಎದುರಲ್ಲಿ ಇರಬಹುದು ಅಂತ ಆದರೆ ನಾನ್ಯಾಕೆ ಕಳ್ಕೊಳ್ಬೇಕು ಅಂತ ಒಂದು ಅಂತರಂಗದ ಸ್ಫೂರ್ತಿ ಹುಟ್ಟಬೇಕಾದ್ರೆ ಆತ್ಮವಿಶ್ವಾಸ ಭರಿತವಾದ ಮುಖಮಂಡಲ ಕೊಟ್ಟವರು ಹೊಂದಿದವರು ನಮಗೆ ಆಲಂಬನವಾಗಿ ಒದಗಬೇಕು. ಹೌದು. ಆದರೆ ಆಗಾಗ ಯಾವ ಆತ್ಮವಿಶ್ವಾಸದಿಂದ ನಾವು ಮುಂದುವರಿದ್ರು ಅನುಭವ ಕೆಟ್ಟದ್ದೇ ಹೌದಾದರೆ ಆತ್ಮವಿಶ್ವಾಸ ತನ್ನಷ್ಟಕ್ಕೆ ಹ್ರಾಸವಾಗುತ್ತಾ ಹೋಗುತ್ತದೆ. ಯಾಕೆ? ನೀನು ಕೈಯಲ್ಲಿ ಹಿಡಿದ ಪ್ರಸಾದಕ್ಕಿಂತ ನೀನೇ ಪ್ರಸಾದವಾಗಿ ಕಾಣುವುದು ನನಗೆ. ನೀನೇ ಸಾವಿತ್ರಿ ದೇವಿಯ ಪ್ರಸಾದ. ಸಾವಿತ್ರಿ ದೇವಿಯ ಪ್ರಸಾದ ಅಂತ ಯಾವಳನ್ನು ಪಡೆದೇನು ಅವಳ ಬದುಕೆ ಒಂದು ತುದಿ ಮುಟ್ಟಿಸುವಲ್ಲಿ ನಾನು ಅಶಕ್ತನಾದೆ ಎಂದಾದರೆ, ಈಗ ನೋಡು, ನೀನು ಪ್ರಸಾದ ಕೊಡುವಾಗಲೂ ನಾನು ತೆಗೆದುಕೊಂಡೇ ಬಿಟ್ಟರೆ ಮೊದಲಿನ ಆತ್ಮವಿಶ್ವಾಸ ನನ್ನ ಮುಖದಲ್ಲೇ ಇಲ್ಲ. ಲೋಕಕ್ಕೆಲ್ಲ ಬೆಳಕು ಕೊಡುವ ದಿನಕರ ಎಷ್ಟು ದೂರದಲ್ಲಿರ್ತಾನೋ ಅವ ಇರುವ ಸ್ಥಿತಿಯಲ್ಲಿ ಯಾವ ಸ್ಥಿತಿಯಲ್ಲಿರ್ತಾನೆ ಎನ್ನುವುದರಿಂದ ಅವ ಆಪ್ಯಾಯಮಾನವೋ ಅಥವಾ ಬಿಸಿಯೋ ಎನ್ನುವುದು ನಿರ್ಣಯ ಆಗುವುದು. ಈಗ ಮಧ್ಯಾಹ್ನದ ಸೂರ್ಯ ಹೆಚ್ಚು ಪ್ರಖರ, ಹಾಗೆಂದು ಎಷ್ಟು ಜನಕ್ಕೆ ಆಪ್ಯಾಯಮಾನ ಆಗ್ತದೆ? ಮೈಗೊಳ್ಳಿಕ್ಕಾಗ್ತದೆ ಹೇಳು? ಈಗ ಆಪ್ಯಾಯಮಾನತೆ ಎಂಬುದು ಪರಿಣಾಮದಿಂದ ಕೆಲವೊಮ್ಮೆ ಸಿದ್ಧಿಸ್ತದೆ. ಹೌದು. ದರ್ಶನದಿಂದಲೇ ಕೆಲವೊಮ್ಮೆ ಸಾಧ್ಯವಾಗುತ್ತದೆ. ಮಧ್ಯಾಹ್ನದ ಸೂರ್ಯ ಪರಿಣಾಮದಿಂದ ಆಪ್ಯಾಯಕರ, ಅಂದರೆ ಉರಿ ಹೆಚ್ಚಿಸ್ತಾನೆ, ಹೌದು, ತಾಪವನ್ನು ನಮ್ಮಲ್ಲಿ ಉಂಟು ಮಾಡ್ತಾನೆ ಎಂಬುದಕ್ಕಲ್ಲ. ಅಲ್ಲ, ಆ ಪ್ರಖರವಾದ ಕಿರಣಗಳಿಂದ ಲೋಕ ಬೆಳಗುವ ಪರಿಣಾಮ ಏನುಂಟು ಅದರಿಂದ ಅವನ ಆಪ್ಯಾಯಮಾನನೇ ತಾನೆ. ಹೌದು. ಹಾಗೆಂದು ಅವನನ್ನು ಹತ್ತಿರದಿಂದ ನೋಡಿಕೊಳ್ಳಿಕ್ಕಾಗ್ತದೆ ನಮಗೆ ಆ ಮಧ್ಯಾಹ್ನದ ಹೊತ್ತಿನಲ್ಲಿ? ದರ್ಶನ ಕಷ್ಟ ಸಾಧ್ಯ. ನಿನ್ನ ಚಿಲುವು ಹಾಗೆ ಆಯಿತು ಅಂತ ನನಗೆ ಕಾಣೋದು. ಓ, ಹುಟ್ಟಿದ ಮಗಳೊಬ್ಬಳು ಸರಿಯಾಗಿ ವಿದ್ಯೆ ಕಲಿಯಲಿಲ್ಲ, ಎಲ್ಲರನ್ನು ಆಕರ್ಷಿಸುವ ರೂಪ ಇಲ್ಲ, ಗುಣವೂ ಹೇಳಿಕೊಳ್ಳುವಂಥದ್ದಲ್ಲ, ಯೋಗ್ಯತೆ ದೊಡ್ಡದು ಇಲ್ಲ ಎಂದಾದರೂ ಅಪ್ಪನಿಗೆ ತಲೆಬಿಸಿ ಯಾರಿಗೆ ಕೊಡುವುದು? ಮಗಳಿಗೊಂದು ಸರಿಯಾದ ಸ್ಥಾನ, ಸರಿಯಾದ ಭದ್ರತೆ ಕೊಡಬೇಕಲ್ಲ, ಭವಿಷ್ಯವನ್ನು ನಿರ್ಮಿಸಬೇಕಲ್ಲ. ಅದಕ್ಕೆ ವಿರುದ್ಧವಾದರೂ ಸಮಸ್ಯೆ ಅಂತ ಈಗ ಗೊತ್ತಾದದ್ದು ನನಗೆ. ರೂಪವತಿಯಾಗಿ, ಅತಿ ಲಾವಣ್ಯವತಿಯಾಗಿ, ಗುಣವತಿಯಾಗಿ, ಶೀಲವತಿಯಾಗಿ, ವಿದ್ಯಾ ಯಾವುದರಲ್ಲಿಯೂ ನಿನ್ನಲ್ಲಿ ಕೊರತೆ ಇಲ್ಲ, ಅದೇ ಕೊರತೆ ಆದದ್ದು. ದಿನಕರನ ಕಿರಣದಂತೆ ಉಳಿದವರಿಗೆ ಚುಚ್ಚುವುದಕ್ಕೆ ಆರಂಭಿಸಿದೆ. ಒಂದು ರೀತಿ ಆರಾಧಕ ಸೌಂದರ್ಯ ನಿನ್ನದು. ಪ್ರಾಯಪ್ರಬುದ್ಧಳಾದಂಥ ನಿನ್ನನ್ನು ಸರಿಯಾದ ಗಂಡಿಗೆ ಕೊಟ್ಟು ಮದುವೆ ಕೊಡಬೇಕಾದ ನನ್ನ ಹೊಣೆಗಾರಿಕೆ. ಬಳ್ಳಿಯೋ ವನಿತೆಯೋ ಪಂಡಿತನೋ ಆಶ್ರಯ ಇಲ್ಲದೆ ಶೋಭಿಸುವುದಿಲ್ಲ ಎನ್ನುವುದು ಶಾಸ್ತ್ರ ಅಲ್ವ? ಹಾಗಾಗಿ ಸರಿಯಾದ ಆಧಾರ ಯಾರು ಅಂತ ನೋಡಿ ನಿರ್ಣಯ ಮಾಡುವುದಕ್ಕೆ ಸ್ವಯಂವರವನ್ನೇ ಏರ್ಪಡಿಸಿದೆ. ಬಂದವರು ಯಾರು ಕೈ ಹಿಡಿಯುವಂಥ ಯುವಕರೇ ಈ ಭೂಪಾಲಕರಲ್ಲಿ ಇಲ್ಲಲ್ಲ, ಕೈ ಮುಗಿದು ಹೋಗುವವರೇ ಇರುವುದು. ಅಂದರೆ ಅರ್ಕಲಾವಣ್ಯವೇ ಆಗಿ ಹೋಗಿ ದಿನಕರನ ಕಿರಣದಂತೆ ಉಳಿದವರ ಕಣ್ಣಿಗೆ ಚುಚ್ಚಿ ಕೈ ಮುಗಿಯುವ ಅಂತ ಆರಾಧಕ ಸೌಂದರ್ಯವೇ ಆಗಿ ಹೋಯಿತು ಹೊರತು ಯಾವ ಗಂಡಿಗೂ ನಿನ್ನದು ಮೋಹಕ ಸೌಂದರ್ಯ ಅಂತ ಕಾಣಲೇ ಇಲ್ಲಲ್ಲ. ಅದು ನನ್ನ ಚಿಂತೆಗೆ ಕಾರಣ ಮಗಳೇ. ಚಂದವಾಗಿದ್ದಿ, ಪೂರ್ಣಿಮೆಯ ಚಂದ್ರನಂತೆ ನನಗೆ ಕಾಣ್ತಿ, ಒಂದು ಹಂತದವರೆಗೆ ಮಾತ್ರ ಅಲ್ವಾ? ಅದು ನಿನ್ನ ಆರಂಭ. ತಂದೆಯಾದವ ಪಾಲಿಸಬೇಕಾದ ಸಮಯ. ತಂದೆಯೇ ಪಾಲಿಸ್ತಾ ಇರುವುದಕ್ಕಾಗುವುದಿಲ್ಲಲ್ಲ ಹೆಣ್ಣನ್ನು. ಮುಂದಿನ ಹಂತಕ್ಕೆ ನಿನ್ನನ್ನು ಹೇಗೆ ತಲುಪಿಸುವುದು? ಈ ತಲೆಬಿಸಿಯ ಮುಂಭಾಗದಲ್ಲಿ ಯಾವ ಆತ್ಮವಿಶ್ವಾಸ ಆದರೂ ಉಳಿದೀತ ಹೇಳು, ಕರಗಿ ಹೋಗ್ಲಿಕ್ಕಿಲ್ವ?
ಸಮಾನಶೀಲರಾದವರಲ್ಲಿ ಸಖ್ಯ ಊರ್ಜಿತವಾಗುತ್ತದೆ. ಒಬ್ಬ ವ್ಯಕ್ತಿ ತುಂಬ ಒಳ್ಳೆಯವ ಆದದ್ದರಿಂದ ಲೋಕದಲ್ಲಿ ಕೆಲವೊಮ್ಮೆ ಏಕಾಂಗಿಯಾಗಿ ಬಿಡ್ತಾನೆ. ಯಾಕೆ ಅಂದರೆ ಉಳಿದವರಲ್ಲಿ ಅಷ್ಟು ಒಳ್ಳೆಯತನ ಇಲ್ಲ ಎಂಬುದೊಂದು ಕಾರಣವಾದರೆ, ಹತ್ತಿರ ಬರುವವರೆಲ್ಲ ದೋಷಪೂರಿತರಾದ್ದರಿಂದ ಒಳ್ಳೆಯವರಿಗೆ ಅವರ ಸಂಸರ್ಗ ಬೇಡ ಅಂತ ಕಾಣುತ್ತದೆ. ಜೊತೆ ಸೇರುವುದಕ್ಕೆ ಒಳ್ಳೆಯವನಾದ್ದರಿಂದ ಯಾರೂ ಸಿಕ್ಕುವುದಿಲ್ಲ ಎಂಬುದರಿಂದ ಆ ಒಳ್ಳೆಯವ ದೋಷಗಳನ್ನು ಗಳಿಸಿಕೊಳ್ಳಿಕ್ಕುಂಟಪ್ಪ. ಅದಿಲ್ಲ ಮತ್ತೆ ಯಾಕೆ ಚಿಂತಿಸ್ತೀರಿ? ಸ್ವಾತಂತ್ರ್ಯ ತಪ್ಪಿಸಿ ನಡೆಯಬೇಕೆ ಅಪ್ಪ ಸಾವಿತ್ರಿ, ಸಂದಿಗ್ಧಗಳು ಸಮಸ್ಯೆಗಳು ಒದಗಿದಾಗ ಪರಿಹಾರ ರೂಪರಾಗಿ ಕಾಣಿಸಿಕೊಂಡವರು ತಾವು. ನಿಮಗೆ ಬೋಧಿಸುವ, ನಿಮಗೆ ನಿರ್ದೇಶಿಸುವ, ಮಾರ್ಗದರ್ಶನ ಮಾಡಿಸುವ ಅರ್ಹತೆಯೂ ಇಲ್ಲ, ಯೋಗ್ಯತೆಯೂ ಅಲ್ಲ ನನ್ನದು. ಆದರೆ ಮಗಳಾದವಳು ಹೇಳಿದರೆ ಅದರಲ್ಲಿ ಒಂದು ಅತಿಕ್ರಮಣ ಅಂತ ಭಾವಿಸಲಿಕ್ಕೆ ಅಪ್ಪ ಖಂಡಿತವಾಗಿಯೂ ಇಲ್ಲ. ಅತಿಶಯವಾದ ಪ್ರೀತಿ ಆತಂಕವನ್ನು ತಂದು ಕೊಡ್ತದೆ. ನನಗೀಗ ನಿಮ್ಮನ್ನು ನೋಡುವಾಗ ಕಾಣುವುದದೇ. ನಿಜವಾಗಿ ಪಾಪಶಂಕೆಗಳನ್ನು ಅಧಿಕವಾಗಿ ತಂದುಕೊಡುವುದು ಯಾವುದು ಅಂತ ಕೇಳಿದರೆ ಪ್ರೀತಿಯೇ. ನಾವೇ ಗಮನಿಸ್ತೇವೆ, ನಾನಂತೂ ಅನೇಕ ಬಾರಿ ಗಮನಿಸಿದ್ದೇನೆ. ಹೇಗದು? ಅಂತಃಪುರದಲ್ಲಿ ಕಂಗಳಿಗೆ ಎಸೆಯುತ್ತಾ ನಲಿದಾಡ್ತಾ ಇರಬೇಕು ಮಗಳು. ಅಂತಃಪುರವನ್ನು ನೀವು ಪ್ರವೇಶಿಸಿ ಸ್ವಲ್ಪ ಹೊತ್ತು ನಾನು ಕಣ್ಣಿಗೆ ಎಸೆಯಲಿಲ್ಲ ಅಂತ ಆದರೆ ಅವಳಿಗೇನಾಯಿತು, ಎಲ್ಲಿದ್ದಾಳೆ ಅಂತ. ಅಂದರೆ ಏನೋ ಕೆಡುಕಾಗಿ ಅವಳು ನನ್ನ ಕಣ್ಣ ಮುಂಭಾಗದಲ್ಲಿ ಬರಲಿಲ್ಲ ಅಂತ ನಿಮ್ಮ ಮನಸ್ಸು ತರ್ಕಿಸಿ ಆಗುತ್ತದೆ. ನನಗೆ ಕೆಟ್ಟದಾಗಬೇಕು ಅಂತಿಲ್ಲ ಅಲ್ಲ, ಅವಳಿಗೆ ಏನಾಯಿತು ಅಂತ ಕೇಳಿದ ಕೇಳುವಿಕೆಯಲ್ಲೇ ಉಂಟು ಏನೂ ಆಗದಂತೆ ರಕ್ಷಿತಳಾಗಬೇಕಾದವಳು ಎಂಬ ನಿಮ್ಮ ಮನದ ಭಾವ. ಇಲ್ಲಿಯೂ ನಿಮ್ಗೆ ಕಾಣ್ತಾ ಇರುವುದು ಅದೇ. ಮಗಳೇ ಮದುವೆ ಆಗಲಿಲ್ವಲ್ಲ, ಮದುವೆ ಆಗಲಿಲ್ವಲ್ಲ ಅಂತ. ಅಪ್ಪ ನೀವು ಪ್ರಯತ್ನ ಪಡಲಿಲ್ವೋ? ಪಟ್ಟಿದ್ದೇನಲ್ಲ. ಸಮೀಪಸ್ಥರಾದ ಪರಿಚಯಸ್ಥರಾದ ರಾಜನ್ಯ ಕುಲಜರಾದಂತಹ ಯುವಕರನ್ನೆಲ್ಲರನ್ನೂ ಬರ ಹೇಳಿದ್ರಿ, ಸ್ವಯಂವರ ಏರ್ಪಡಿಸಿದ್ರಿ. ಸ್ವಯಂವರದಲ್ಲಿ ನಾವು ವರ್ಣಮಾಲಿಕೆ ಹಿಡಿದು ಹೋಗುವಾಗ ಎಲ್ಲರೂ ತಲೆ ಕೆಳಗೆ ಹಾಕಿದ್ದು ನಿಮ್ಮ ತಪ್ಪ. ತಾವು ವರರಲ್ಲ ಅಂತ ಸ್ವಯಂ ಅವರೇ ನಿರ್ಣಯಿಸಿದರು. ತಲೆ ಕೆಳಗೆ ಹಾಕಿದವರನ್ನು ಅಲ್ವಲ್ಲ ನಾ ಹುಡುಕಬೇಕಾದದ್ದು. ಅಲ್ವೇ ಅಲ್ಲ. ನಾ ಎಲ್ಲಿ ತಲೆ ಕೆಳಗೆ ಹಾಕಿ ವರ್ತಿಸಬೇಕು ಅಂತ ನೋಡ್ತಾ ಹೊರಟ್ರೆ ಒಬ್ಬನ ಮುಖವನ್ನು ನನಗೆ ನೋಡುವುದಕ್ಕಾಗದಿದ್ರೆ ನಾನಾದರೂ ಮಾಲೆ ಹಾಕುವುದು ಹೇಗಪ್ಪ? ವಧುವಾಗಿ ಹೋದದ್ದು ನೀನು, ತಲೆ ಕೆಳಗೆ ಹಾಕಿದ್ದವರು. ಈಗ ಇದು ಯಾರ ಕರ್ತೃತ್ವದ ಕಾರಣದಿಂದ ಅಂತ ಹೇಳೋಣ? ಅದು ಹೇಳಲಿಕ್ಕಾಗದ ಕಾರಣವೇ ನನಗೆ ತಲೆ ಬಿಸಿ.
ಅಪ್ಪ, ಓ, ಬದುಕಿನಲ್ಲಿ ಪೂರ್ವ ಘಟನೆಗಳು ನಮಗೆ ಪಾಠ ಅಲ್ವಪ್ಪ. ಹೌದೇ ಹೌದು. ನನ್ನನ್ನು ಪಡೆದಂತಹ ನೀವು ಪಡೆಯುವುದಕ್ಕಾಗಿ ಮಾಡಿದ ಸತತವಾದ ವ್ರತದ ಅವಧಿ 18 ವರ್ಷ ಅಂತ ನೀವೇ ಹೇಳಿ ನನಗೆ ಗೊತ್ತು. ಹೌದು. ದಿನವನ್ನು 6 ಆಗಿ ವಿಭಜಿಸಿದರೆ ಆ 6ರಲ್ಲಿ ಒಂದು ಪಾಲು ಏನುಂಟು ಆ ಅವಧಿಯಲ್ಲಿ ಮಾತ್ರ ಅಲ್ಪಾಹಾರವನ್ನು, ಕೊನೆಯ ಅವಧಿ ವಿಶ್ರಾಂತಿಯನ್ನು ಹೊಂದುತ್ತಾ ಇದ್ದ ನೀವು ಸತತವಾಗಿ ಸಾವಿತ್ರಿ ಉಪಾಸನೆ ಮಾಡಿದವರು. ಈಗ ನಾವು ಆ ಅಧಿದೈವತವನ್ನು ಆರಾಧಿಸಿದ್ದು ಹೇಗೆ ಅಂದರೆ ಸಾವಿತ್ರ ದೇವನ ಸುತ್ತೆ ಸಾವಿತ್ರಿ ದೇವಿ. ಹೌದು, ಅವಳೇ ಪ್ರಕಟಳಾದರು. ಈಗ ವ್ರತೋಪವಾಸಾದಿಗಳನ್ನು ಮಾಡುವಾಗ ದೈವ ಪ್ರಕಟವಾಗುತ್ತದೆ ಅಂತ ಪೂರ್ವ ನಿರ್ಣಯದಿಂದ ನಾವು ಮಾಡುವುದಲ್ವಲ್ಲ. ಇಲ್ಲವೇ ಇಲ್ಲ. ಹಾಗಾದರೆ ಕರ್ತವ್ಯ ಮಾಡಿದಾಗ ದೈವದ ಔದಾರ್ಯದಿಂದ ಆ ಸ್ವರೂಪ ಪ್ರಕಟ ಆದದ್ದು. ಹೌದು. ತಾವು ವಂಶೋದ್ಧಾರಕರಾದ ಪುತ್ರರನ್ನು ಕೇಳಿದ್ರಂತೆ, ಹೌದಾ? ಕೊಟ್ಟಿತು ದೈವ. ಮರು ಮಾತಾಡಬೇಡ ಅಂತ ನಿನ್ನನ್ನು ಕರುಣಿಸ್ತೇನೆ ಅಂತ ಹೇಳಿತು. ಕನ್ಯೆಯೋರ್ವಳನ್ನು ಕರುಣಿಸ್ತೇನೆ, ಇದಕ್ಕೆ ಪ್ರತಿ ನುಡಿಯುವುದು ಬೇಡ ಅಂತ ಹೇಳಿ ಸಾವಿತ್ರಿ ದೇವಿ ಮಗಳೊಬ್ಬಳನ್ನು ಕರುಣಿಸಿದ್ದು ಅಂತ ನೀವೇ ಆಡಿದ್ರಿ. ಹೌದು. ಈ ಪ್ರಕರಣ ನಮ್ಮ ಬದುಕಿಗೊಂದು ಒಳ್ಳೆ ಪಾಠ ಅಲ್ವಪ್ಪ. ನನ್ನ ಬದುಕಿಗೆ ಸಂಬಂಧಿಸಿದ್ದಾಗಿ ನೀವು ಕತೆ ಹೇಳಿದ್ರಿಂದ ಏನಿದರ ಆಶಯ ಅಂತ ನಾನು ಚಿಂತಿಸ್ತಾ ಇದ್ದಾಗ ನನಗೆ ಅನಿಸಿದ್ದನ್ನು ನಾನು ಆಡುವುದಷ್ಟೇ. ಪ್ರಯತ್ನ ಮತ್ತು ದೈವ, ಇದರ ಕುರಿತಾಗಿ ನಾವು ಚಿಂತಿಸುವಾಗ ಪ್ರಯತ್ನದ ಕೊನೆಯಲ್ಲಿ ದೈವ ಎಲ್ಲಿಂದ ತೊಡಗುತ್ತದೆ ಎಂಬುದಕ್ಕೆ ಇದು ನಿದರ್ಶಕವಾಗುಂಟು ಪ್ರಕರಣ. 18 ವರ್ಷ ವ್ರತ ಮಾಡಿ ವಂಶೋದ್ಧಾರಕರಾದ ಮಕ್ಕಳನ್ನು ಹಂಬಲಿಸಿ ನಿಂತಹ ನೀವು ಮಾಡಬೇಕಾದ್ದೆಲ್ಲವನ್ನೂ ಮಾಡಿ ದೈವಕ್ಕೆ ಕೈ ಮುಗಿದ ಕಾಲದಲ್ಲಿ ದೈವ ತನ್ನೆಣಿಕೆಯಂತೆ ನಡೆದುಕೊಳ್ತದೆ. ಅದರಿಂದಾಗಿ ದೈವ ನಮಗೆ ಪ್ರತಿಕೂಲವಾಯಿತು ಅಂತ ತಿಳಿಯುವುದಕ್ಕಿಲ್ಲ. ದೈವವೇ ಆದೇಶಿಸಿದೆ, ನೀ ಮಾಡಬೇಕಾದ್ದು ಮಾಡಿದ ಮೇಲೆ ಸಿಕ್ಕಿದ ಫಲದ ಕುರಿತಾಗಿ ನೀ ಪ್ರತಿ ನುಡಿಬೇಡ. ಹೌದು. ಅದನ್ನು ಮನಸೋಕ್ತವಾಗಿ ಮನಸ್ಸೋ ಇಚ್ಛೆ ಅನುಭವಿಸು, ಅದನ್ನು ಹೊಂದಿ ಆನಂದಿಸು. ಇದಲ್ವೋ ದೈವದ ನಿಯತಿ. ದೈವದ ತೆಕ್ಕೆಯಲ್ಲಿ ಜಗತ್ತಿನ ಸರ್ವ ವ್ಯಾಪಾರಗಳು ಉಂಟು ಎಂಬುದಕ್ಕೆ ಇದಕ್ಕಿಂತ ದೊಡ್ಡ ನಿದರ್ಶನ ಬೇಕೋ ಅಪ್ಪ. ಪೌರುಷ ಅಂದರೆ ದೈವವನ್ನು ಮೀರುವುದಲ್ವಲ್ಲಪ್ಪ. ಅಲ್ಲ, ಒಪ್ಪಿಕೊಳ್ಳುವುದು. ದೈವವನ್ನು ಹುಡುಕುವುದಕ್ಕೆ ಪೌರುಷ ಅಂತ ಹೆಸರು. ಪುರುಷ ಭಾವ ಎಲ್ಲಿ ಉಂಟು ಅಂತ ಅನ್ವೇಷಿಸುವ ಪ್ರವೃತ್ತಿ. ಈ ಪುರದಲ್ಲಿ ಇರುವುದು ಆ ದೈವ ಚೈತನ್ಯ, ಅದೇ ನಿಯಂತ್ರಿಸುವುದು ಸರ್ವವನ್ನು. ನಾವು ಮಾಡ್ತಾ ಹೋಗಬೇಕು, ಮಾಡಬೇಕು ಅಂತ ನಮಗೆ ಕಂಡದ್ದನ್ನು, ಧರ್ಮಕರ್ಮ ಅಂತ ಶಾಸ್ತ್ರಾದಿಗಳು ಬೋಧಿಸಿದ್ದನ್ನು, ಅದರಿಂದ ಸಿಕ್ಕುವ ಫಲ ಅದು ದೈವ ನಿಯತಿಗೆ ಸೇರಿದ್ದು. ನಾವು ಬಯಸದೇ ಇದ್ದದ್ದು ಸಿಗುವುದಕ್ಕೆ ಸಾಧ್ಯ, ಬಯಸಿದ್ದು ಸಿಗದೆ ಉಳಿಯುವುದಕ್ಕೂ ಸಾಧ್ಯ. ಆದ್ದರಿಂದ ಇದ್ದದ್ದನ್ನು ನೋಡಿ ಇಲ್ಲದಿದ್ದದ್ದನ್ನು ಮರೆಯಬೇಕು ಅಂತ ಇಪ್ಪುದ ನೋಡಿ ಇಲ್ಲದಿಪ್ಪುದಕ್ಕಾಗಿ ಸುಮ್ಮನಿಪ್ಪುದೇ ವಿಹಿತ ಅಂತ ಅಲ್ವೋ ನ್ಯಾಯ ನೀತಿ, ಲೋಕದ ಪ್ರಾಜ್ಞರ ಅಭಿಮತ. ಮದುವೆ ಆಗಲಿಲ್ಲ ಅಂತ ಏನು ಮಾಡೋಣಪ್ಪ? ಲೋಕವನ್ನೇ ಕಾಣುವ ಕಣ್ಣನ್ನು ಕಾಣುವುದಕ್ಕಾಗುವುದಿಲ್ಲ ನಮಗೆ, ಅನ್ಯ ಸಹಾಯ ಇಲ್ಲದೆ. ಈಗ ಲೋಕವನ್ನೇ ನಾವು ಕಾಣುವುದು ನಮ್ಮ ಕಂಗಳಿಂದ. ಹೌದು. ಅದನ್ನು ನಮಗೆ ಕಾಣುವುದಕ್ಕಾಗ್ತದೋ ಸ್ವತಂತ್ರವಾಗಿ? ಅನ್ಯ ಸಹಾಯ ಇಲ್ಲದೆ ಆಗುವುದಿಲ್ಲ. ಹೌದು, ದರ್ಪಣ ಬೇಕು. ಆದರ್ಶದಿಂದ ನಾವು ಕಂಡುಕೊಳ್ಳಬೇಕು. ನಮ್ಮ ಕಂಗಳನ್ನು, ನಮ್ಮ ದೃಷ್ಟಿ ಮೂಲವನ್ನು ನಾವು ಕಂಡುಕೊಳ್ಳುವುದು ಆದರ್ಶದ ಮೂಲಕವಾಗಿ. ಹೌದು. ಜಗಚ್ಚಕ್ಷುವಾದ ಸವಿತೃದೇವನ ಸುತೆಯಾದಂತಹ ಸಾವಿತ್ರಿ ದೇವಿಯ ಅನುಗ್ರಹದಿಂದ ನನಗೆ ಈ ಭುವಿಯ ಬೆಳಕನ್ನು ಕಾಣುವ ಯೋಗ ಸಿಕ್ಕಿದೆ. ಮಾಡಬೇಕಾದ್ದೆಲ್ಲ ಮಾಡಿ ಆಗಿದೆ. ದೈವ ನಿಯತಿಯೇ ಹೀಗುಂಟು ಅಂತ ಆದರೆ ಈಗ ನೀವೇ ಹೇಳಿದ್ರಿ, ಮಧ್ಯಾಹ್ನದ ಹೊತ್ತಿನಲ್ಲಿ ನಡುನೆತ್ತಿಯಲ್ಲಿ ವಿರಾಜಿತನಾದ ಪ್ರಖರ ಕಿರಣಗಳನ್ನು ಬೀರುವ ಸೂರ್ಯನ ಪ್ರಭಾವದ ಪರಿಣಾಮ ಏನು ಅಂತ. ನಾನು ಲೋಕವನ್ನು ಇಷ್ಟು ಬೆಳಗುತ್ತೇನೆ, ಬೆಳಗಿದರೂ ನನ್ನನ್ನು ಕಣ್ಣೆತ್ತಿ ಯಾರಿಗೂ ನೋಡುವುದಕ್ಕಾಗುವುದಿಲ್ಲ. ಆದ್ದರಿಂದ ನನ್ನ ತಾಪವನ್ನು ನಾನು ಕಡಿತಗೊಳಿಸ್ತೇನೆ ಅಂತ ಅವ ಭಾವಿಸಿದರೆ ಲೋಕ ಬೆಳಗುವುದಕ್ಕುಂಟು ಅಪ್ಪ? ಸಾಧ್ಯ ಇಲ್ಲ. ಅಂದರೆ ಯಾರೋ ನೋಡ್ತಾರೆ ಎಂಬುದರಿಂದ ನಮ್ಮನ್ನು ನಾವು ನಮ್ಮ ದೃಶ್ಯಯೋಗ್ಯರನ್ನಾಗಿಸಿಕೊಳ್ಳುವುದು ಅಲ್ಲ. ಯಾರು ನೋಡುವುದಿಲ್ಲ ಎಂಬುದರಿಂದ
ನಮ್ಮಲ್ಲಿ ಇದ್ದ ಗುಣಗಳನ್ನು ನಾವು ಕಳೆದುಕೊಳ್ಳುವುದು ಸಲ್ಲ. ನಾವು ಸರಿಯಾದದ್ದನ್ನೇ ಮಾಡಿದ್ದೇವೆ ಅಂತ ಉಂಟಲ್ಲ, ಆಗುವುದು ಸರಿಯೇ ಆಗ್ತದಪ್ಪ, ಸರಿಯೇ ಆಗಬೇಕು. ದೈವ ಪ್ರಸಾದ, ಪ್ರಸಾದ ಸಿಗ್ತದೆ. ಸಿಕ್ಕಿದ ಹೂವನ್ನು ನಾವು ಹೊಂದಿರುವಾಗ ಅದೆಲ್ಲಿಯೋ ಬಸವಳಿತದೆ, ಬಾಡುತ್ತದೆ. ಪ್ರಸಾದ ಬಾಡಿ ಹೋಯ್ತಲ್ಲ ಅಂತ ನಾವು ದುಃಖಿಸುವುದಕ್ಕುಂಟ. ಅದು ಬಾಡಿದ್ರೂ ಪ್ರಸಾದ ಅಂತ ನಾವಿದ್ದಷ್ಟು ಕಾಲ ಅದರ ಭಾವವನ್ನು ಇಟ್ಟುಕೊಳ್ಳುವುದರಲ್ಲಿ ಸಾರ್ಥಕ ಇರುವುದಲ್ವೋ. ದೇವರು ಕೊಟ್ಟದ್ದು ಪ್ರಸಾದ, ಅಷ್ಟು ಸಾಕಪ್ಪ. ಆದರೆ ನನಗೆ ಕಾಣೋದು ಕೊಟ್ಟ ಪ್ರಸಾದವನ್ನು ನಾನು ಸದುಪಯೋಗ ಪಡಿಸಿಕೊಳ್ಳುವಲ್ಲಿ ಹಿಂದುಳಿದನೋ ಅಂತ ಕಾಣೋದು. ನನಗೆ ಪ್ರಯತ್ನದಲ್ಲಿ ಕೊರತೆ ಬಂತು ಅಂತ ಹಾಗೆ ಕಾಣೋದು. ಹೇಗಪ್ಪ? ಬಳಸಿಕೊಳ್ಳಲಾರದಿರು ಪತಿಯ ಬಳಸಿಕೊಳ್ಳಲಾರದಿರುವ ಪತಿಯ ಪೀತ ನಳಿದಿರಲ್ದಾಯ ಪೊರೆಯಲಾರದ ಸುತನು ಪೀತ ಆಳಿದಿರಲ್ದಾಯ ಪೊರೆಯಲಾರದ ಸುತನು ತಾಯ ಪೊರೆಯಲಾರದ ಸುತನು ಸುತೆಯಳ ವಿವಾಹಗೀವುದಕ್ಕಾಗದ ಜನಕ ಸೋತೆಯಳ ಗೆಯ್ಯದಿರುವುದಾಗದ ಜನಕ ನಿಂದ್ಯರೆಂಬುದು ನಿಗಮವೋ ಮದಿಯು ತಳೆ ಫಲಬುದಿನ ಮಕ್ಕಳಿಲ್ಲದ ವ್ಯಸನ ಮದಿಯಳೆ ಫಲಬುದಿನ ಮಕ್ಕಳಿಲ್ಲದ ವ್ಯಸನ ಮದಿ ಬಿಡಿದ ಮೇಲೆ ದೇವಿಯ ಪ್ರಸಾದದಿಯು ಮದಿ ಬಿಡಿದ ಮೇಲೆ ದೇವಿಯ ಪ್ರಸಾದದಿಯು ಮತಿಯರಳಿ ಪುನಃ ದುರ್ಗತಿಕ ಷಂಡನೋಲಾದೆ ಗಹಗಹಿ ವರ್ತ್ರಿದಶರು ಮದಿ ಬಿಡಿದ ಮೇಲೆ ದೇವಿಯ ಪ್ರಸಾದದಿ ಮದಿ ಎರಳಿ ಪುನಃ ದುರ್ಗತಿಕ ಷಂಡನೊಲಾದೆ ಗಹಗಹಿ ತುಮರು ತ್ರಿದಜರು ಮಗಳೇ, ಅಪ್ಪ, ಒಂದು ವಸ್ತುವಿನ ಮೌಲ್ಯ ನಿರ್ಣಯ ಆಗುವುದು ಹೇಗೆ ಅಂತ ಕೇಳಿದರೆ, ಒಂದು ಆ ವಸ್ತು ಸಿಗುವ ಮೊದಲು ನಾವು ಬಹಳಷ್ಟು ಪರಿಶ್ರಮ ಪಟ್ಟಿರಬೇಕು. ಇಲ್ಲ ನಮಗೆ ಬಹಳ ಹತ್ತಿರದ ವಸ್ತು ನಮ್ಮಿಂದ ಕಳೆದು ಹೋಗಬೇಕು.
ಜೊತೆಗಿರುವಾಗ ಅದರ ಮೌಲ್ಯ ಗೊತ್ತಾಗ್ತದೆ ಅಂತ ನಿರ್ಣಯದಲ್ಲಿ ಹೇಳಲಿಕ್ಕಾಗೋದಿಲ್ಲ. ನಿನ್ನನ್ನು ಪಡೆದದ್ದು ಹಾಗೆ. ಹಲವು ವರ್ಷಗಳ ಕಾಲ ಪರಿಶ್ರಮದಿಂದ ದೇವಿಯನ್ನು ಆರಾಧಿಸಿ ಪಡೆದಂಥ ಅಮೂಲ್ಯವಾದ ರತ್ನ ನೀನು. ಆಸ್ತಿಕ್ಯದ ಬಗ್ಗೆ ಹೇಳಿದೆ. ಪ್ರಸಾದವನ್ನು ಸ್ವೀಕರಿಸಿದ ಮೇಲೆ ನಾವು ಆ ಆಶಯದಂತೆ ಬದುಕಿದರೆ ನೀವು ಪ್ರಯತ್ನ ಮಾಡಿದ್ದೀರಿ, ನೀವು ಯಾಕೆ ತಲೆಬಿಸಿ ಮಾಡೋದು? ಹೌದು. ಆಸ್ತಿಕ್ಯಕ್ಕೂ ಪಲಾಯನವಾದಕ್ಕೂ ಒಂದು ಗೆರೆಯ ವ್ಯತ್ಯಾಸ ಇರುವುದು. ಅಂದರೆ ಕೆಲವೊಮ್ಮೆ ನಾವು ಆಸ್ತಿಕ್ಯದಿಂದ ನೋಡಿದ್ದು ಹಾಗೇ ಮುಂದುವರಿದರೆ ಪಲಾಯನವಾದವೂ ಹಾಗೆ ಕಾಣ್ತದೆ. ಹಾಗೆ ನೋಡಿದರೆ ಒಬ್ಬನ ನರ ಜನ್ಮವೇ ಪ್ರಸಾದವೇ ಅಲ್ವೋ? ಈಗ ನಿನ್ನದು ಪ್ರಕಟಿತ ಪ್ರಸಾದ, ಕೆಲವರದ್ದು ಅಪ್ರಕಟಿತ ಪ್ರಸಾದ. ನರಜನ್ಮವನ್ನು ಪಡೆಯಬೇಕಾದ್ರೆ ಹಲವು ಜನ್ಮಗಳ ಪುಣ್ಯ ಬೇಕು, ದೇವರ ಅನುಗ್ರಹ ಬೇಕು. ಹೌದಂತೆ, ಶಾಸ್ತ್ರಜ್ಞರು ಹಾಗೆ ಹೇಳ್ತಾರಲ್ಲ ಅಲ್ವೋ? ದೇವರ ಪ್ರಸಾದದಿಂದ ಪಡೆದಂತಹ ಜನ್ಮ ಇದು. ನಾವು ಹೇಳಿದ ಹಾಗೆ ಜೀವನ ಇರುವುದಲ್ಲ, ಜೀವನವೋ ದೇವನೋ ಹೇಳಿದ ಹಾಗೆ ನಾವಿರುವುದು ಎನ್ನುವುದಾಗಿ ಸುಮ್ಮನೆ ಇರುವುದಕ್ಕಾಗ್ತದ ಮಗಳೇ? ದೇವಿಯೇ ಕೊಟ್ಟ ಪ್ರಸಾದ ಆಗಿರ್ಬೋದು, ಸರಿ. ಆದರೆ ಉಳಿದ ಪ್ರಸಾದದ ಹಾಗೆ ಒಂದೇ ಕಡೆಯಲ್ಲಿ ಇಡುವ ಪ್ರಸಾದ ಅಲ್ಲಲ್ಲ ನೀನು. ಮಧ್ಯಾಹ್ನದ ಸೂರ್ಯ ಎಷ್ಟು ಪ್ರಖರವಾಗಿ ಬೆಳಗುತ್ತಾನೋ ಅದೇ ಸೂರ್ಯ ಚಲಿಸುತ್ತಾ ಸಂಜೆಗಾಗುವಾಗ ಹೇಗೆ ಸಾತ್ವಿಕನಾಗುತ್ತಾನೋ ಹಾಗೇ ನಿನ್ನ ಬದುಕು ಹೀಗೆ ಪ್ರಖರವಾಗಿರುವುದಲ್ಲ, ಮತ್ತೊಬ್ಬನ ಆಲಂಬನದೊಂದಿಗೆ ಅವನ ಸಹಧರ್ಮಿಣಿಯಾಗಿ ಸಾತ್ವಿಕವಾಗಿ ಬದುಕಬೇಕಾದಂಥ ಒಂದು ಅನಿವಾರ್ಯತೆಯನ್ನು ಹೊಂದಿರುವಂಥ ಹೆಣ್ಣು ಜನ್ಮ ನಿನ್ನದು. ಅಪ್ಪ, ಓ, ಮಾಡಬೇಕಾದ್ದೆಲ್ಲ ಮಾಡಿದ ಮೇಲೂ ನಾವು ಸಿಗಬೇಕು ಅಂತ ಹಂಬಲಿಸಿದ್ದು ದೊರಕಲಿಲ್ಲ ಅಂತ ಆದರೆ ಅದನ್ನು ದೈವ ನಿರ್ಣಯ ಅಂತ ಒಪ್ಪುವುದಲ್ಲದೆ ನಮಗೀಗ ಬೇರೆ ಏನು ಮಾರ್ಗ ಉಂಟು? ಅಲ್ಲ, ನನಗೆ ಕಾಣೋದು ನಾನು ಕರ್ತವ್ಯ ಭ್ರಷ್ಟನಾದೆ ಅಂತ. ಈಗ ನೀವು ಹೇಳಿದಂತೆ ಪಲಾಯನವಾದಿ ಅಂತ ಆಗಬೇಕಾದ್ರೆ ಎಲ್ಲ ದೈವ ಮಾಡ್ತದೆ ಅಂತ ನಾವು ಪ್ರಯತ್ನವನ್ನೇ ಮಾಡದಿದ್ರೆ ತಾವು ಆಡಿದ್ದು ಸರಿ. ಈಗ ಶಾಸ್ತ್ರೋಚಿತವಾದಂತಹ ಎಲ್ಲ ಪ್ರಯತ್ನಗಳು ಮಾಡಿದ ಮೇಲೂ ದೈವ ಒರಗದಿದ್ದರೆ ಆಗ ನಾವು ಕರ್ತವ್ಯ ಭ್ರಷ್ಟರಾದಾಗ ಆಗುವುದಿಲ್ವಲ್ಲಪ್ಪ? ಪ್ರಯತ್ನ ಮಾಡಿದ್ದೇವೆ, ಹೌದು. ಮಾಡಿದ ಪ್ರಯತ್ನದ ದಾರಿ ಸರಿ ಉಂಟೋ ಇಲ್ಲವೋ ಅಂತ ನನಗೆ ಸಂಶಯ ಆರಂಭ ಆಗಿದೆ. ಈಗ ಬೇರೆಯೂ ಪ್ರಯತ್ನ ಸಾಧ್ಯ ಅಂತ ಕಾಣ್ತದ? ಮಾಡಲೇಬೇಕು. ಯಾಕೆ ಮಾಡದೇ ಇದ್ರೆ ಲೋಕಾಪವಾದಕ್ಕೆ ನಾನು ಗುರಿಯಾಗುತ್ತೇನೆ. ನನ್ನ ಕುಲಜರೇ ನನ್ನನ್ನು ನಗೆಯಾಡಿ ಪಚಾರಿಸುವಂಥ ಕಾಲ ಬಂದು ಹೋಗುತ್ತದೆ. ದಾರಿ ಕಾಣದೆ ಕುಸಿದು ಕುಳಿತರೆ ಅಸಹಾಯಕತೆ. ಹೌದು. ದಾರಿ ಕಾಣ್ತಾ ಇದ್ರೂ ನಡೆಯದಿದ್ದರೆ ಅದು ಕರ್ತವ್ಯ ಭ್ರಷ್ಟತೆ ಅಂತ ಆಗುತ್ತದೆ. ಹೌದು. ಈಗ ನೀವು ಚಿಂತಿಸ್ತಾ ಇದ್ದದ್ದು ಮುಂದೇನು ದಾರಿ ಅಂತಲ್ವೋ? ಹೌದು. ಆಗ ಮತ್ತೆ ನಾವು ಕರ್ತವ್ಯ ಭ್ರಷ್ಟರಾಗುವುದು ಹೇಗೆ? ಕಾರಣ ಉಂಟು. ನಮ್ಮ ಹಿರಿಯನೇ ಹೇಳಿದ್ದಾನಲ್ಲ, ಬಾಲ್ಯದಲ್ಲಿ ಹೆಣ್ಣಾದವಳು ತಂದೆಯ ಅಧೀನ, ಹೌದು. ಯೌವನಕ್ಕೆ ಬರುವಾಗ ಗಂಡನ ಅಧೀನ, ಸರಿ. ವಾರ್ಧಕ್ಯದಲ್ಲಿರುವಾಗ ಮಕ್ಕಳ ಅಧೀನ, ಹೌದಂತೆ ಅಲ್ವೋ? ಗಂಡನಾದವ ಋತುಕಾಲ ಸಮೀಪಿಸಿದ ವೇಳೆಯಲ್ಲಿ ಹೆಂಡತಿಯನ್ನು ಕೂಡಿ ಅವಳಿಗೆ ಕೊಡಬೇಕಾದಂಥ ಸತ್ಸಂತಾನವನ್ನು ಕೊಡದೇ ಇದ್ದರೆ ಅವ ಗಂಡ ಅಂತ ಆಗೋದಿಲ್ಲ. ಅವ ಗಂಡನಾಗಿದ್ದುಕೊಂಡು ಷಂಡನಾಗುತ್ತಾನೆ. ಗಂಡನಳಿದ ಮೇಲೂ ಒಬ್ಬಳು ಹೆಣ್ಣಾದವಳಿಗೆ ಮಗನೊಬ್ಬ ಇದ್ದರೆ, ಗಂಡನಳಿದ ಮೇಲೆ ತನಗೆ ಅನಾಥತ್ವ ಬಂದಿದೆ, ನನ್ನನ್ನು ನೋಡಿಕೊಳ್ಳುವವರೇ ಇಲ್ಲ ಎನ್ನುವ ಭಾವ ಬರುವ ಹಾಗೆ ಆ ಮಗ ವ್ಯವಹಾರ ಮಾಡಿದರೆ ಅವ ಮಗನಾಗಿ ಗಂಡಾಗುವುದಿಲ್ಲ, ಅವನು ಷಂಡನಾಗುತ್ತಾನೆ. ಪ್ರಾಯಪ್ರಬುದ್ಧಳಾದಂಥ ಹೆಣ್ಣು ಮಗಳನ್ನು ಸರಿಯಾದಂಥ ಜಾಗಕ್ಕೆ ಸೇರಿಸದೇ ಇರುವ ಅಪ್ಪನೂ ಷಂಡನಾಗುತ್ತಾನೆ. ಅಯ್ಯೋ, ಇದು ಶಾಸ್ತ್ರ ಅಲ್ವ ಮಗಳೇ? ಹಾಗಾಗಿ ಈಗ ಪಡೆದಂಥ ಪ್ರಸಾದ, ಕೆಲವೊಮ್ಮೆ ವರ ಪಡೆಯುವವರೆಲ್ಲ ಇದ್ದಾರೆ. ಪಡೆಯುವುದು ವರವೇ, ದೇವರೇ ಕೊಡುವುದು. ಕೊಟ್ಟ ವರ ತಪ್ಪೋ, ಕೊಟ್ಟ ವರ ಕೆಟ್ಟದ್ದು ಒಳ್ಳೆಯದೇ, ಆದರೆ ಉಪಯೋಗಿಸುವವನ ಪ್ರಾಪ್ತಿ ಪಾತ್ರತ್ವ, ಇದರಿಂದ ವರದ ಪರಿಣಾಮ ನಿರ್ಣಯ ಆಗುವುದು. ನನಗೆ ಕಾಣುವುದು ನಾನೇ ದೈವ ವಂಚಿತ ಇರಬೇಕು, ನಾನೇ ಅಪಾತ್ರ ಇರಬೇಕು. ಹಾಗಾಗಿಯೇ ಸಾವಿತ್ರಿ ದೇವಿಯ ಪ್ರಸಾದ ನನ್ನಂಥ ಅಪಾತ್ರನ ಕೈಗೆ ಸಿಕ್ಕಿ ಪಡೀಬೇಕಾದಂಥ ಸ್ಥಾನವನ್ನು ಪಡೆಯದೆ ಇಲ್ಲೇ ಕುಳಿತು ಹೋಯಿತು. ಅಪ್ಪ, ಓ, ನಾನು ಹುಟ್ಟಿದಾಗ ಅದನ್ನು ಕಂಡು ನಲಿದ ನಿಮ್ಮನ್ನು ನೋಡಿದವಳು ನಾನು.
ಆ ನಿಮ್ಮ ನಲಿವು ನನಗೆ ಕೊಟ್ಟ ಸಂತೋಷ ಉಂಟಲ್ಲ, ಅದಕ್ಕಿಂತ ಹೆಚ್ಚು ನಿಮ್ಮ ಸಂಕಟ ನನ್ನನ್ನು ಬಾಧಿಸ್ತಾ ಉಂಟು. ನಾ ಹುಟ್ಟಿದ್ದಕ್ಕೆ ಈಗ ನೀವು ಸಂಕಟ ಪಡ್ತಾ ಇದ್ದೀರಿ ಅಪ್ಪ. ನಾ ಮಾಡಬೇಕಾದ್ದು ಮಾಡಲಿಲ್ವೋ ಅಂತ ನೀವು ಸಂಕಟ ಪಡುವುದನ್ನು ನೋಡಿದರೆ ನನಗೆ ಈಗ ಕಾಣುವುದು ನಿಮ್ಮ ಸಂಕಟ ನೀಗುವುದಕ್ಕೆ ನಾನೇನು ಮಾಡಲಿ ಅಂತ. ಹಾಗೆ ನನಗೆ ಒಂದು ದಾರಿ ಕಾಣುವುದು. ಏನು ದಾರಿ? ಸರಿಯಾದ ಪರಿಣಾಮ ಕೊಟ್ಟಿತು ಅಂತ ಅಲ್ಲ, ಒಂದು ಪ್ರಯತ್ನ ಮಾಡಬಹುದು ಅಂತ. ಏನು ದಾರಿಯಪ್ಪ? ನಾನೇ ಹೇಳಿದನಲ್ಲ, ನನ್ನ ಕೈಯಿಂದ ಪ್ರಯತ್ನ ಮಾಡಿದರೆ ಫಲ ಸಿಗುವುದಿಲ್ಲ ಅಂತ ನಿರ್ಣಯ ಆದ ಮೇಲೆ ಹೇಗೂ ದೇವರಿಂದ ಪ್ರಾಪ್ತಿಯಾದ ಪ್ರಸಾದ ನೀನು. ನೀನೇ ಪ್ರಯತ್ನಿಸಿದರೆ ಫಲ ಸಿಕ್ಕೀತೋ ಏನು? ನಾನು ಅಂದರೆ ನಾನು ಸ್ವಯಂವರ ನಿರ್ಣಯ ಮಾಡಿ ಎಷ್ಟು ಮಂದಿಯನ್ನು ಕರೆಸಿದರೂ ನಿನಗೆ ಸರಿಯಾದ ವರ ಸಿಗಲಿಲ್ಲ. ನಿನಗೆ ಬೇಕಾದ ವರನನ್ನು ನೀನೇ ಆರಿಸುವ ಒಂದು ಸ್ವಾತಂತ್ರ್ಯವನ್ನು ಕೊಟ್ಟು ಬಿಟ್ಟರೆ ಆಗಲಾದರೂ ದೇವಿ ಒಲಿದು ಅನುಗ್ರಹ ಮಾಡಿ ಆಳೋ ಏನು ಎನ್ನುವುದಾಗಿ ನನಗೊಂದು ದಾರಿ ಗೋಚರ ಆಗುವುದು. ಹೇಗೆ ಮಗಳೇ, ಆಗಲಿಕ್ಕಿಲ್ವೋ? ಆಗಲಿಕ್ಕಿಲ್ವೋ ಅಂತ ಕೇಳಿದರೆ ಹೀಗೊಂದು ದಾರಿ ಉಂಟು ಅಂತಲೇ ನನ್ನ ಊಹೆಯಲ್ಲಿರಲಿಲ್ಲ. ಈಗ ನೀವು ಹೇಳುತ್ತೀರಿ ಅಂತಾದರೆ ಈಗ ನಾನೇ ಹೋಗಬೇಕೆ? ಹೌದು. ಅವತರಿಸಿ ಜನನಾಥ ಜನನಾಥರಾಗಿ ತಾವು ಮಂದಿಗಳನ್ನು ಪಾಲಿಸಿದ ಅನುಭವ ಸಂಪನ್ನ, ವಿಹಿತಾವಿಹಿತ ಕರ್ಮಗಳ ಕುರಿತಾದ ಸ್ಪಷ್ಟತೆಯನ್ನು ಹೊಂದಿದವರು, ಯಾರಿಗೆ ಯಾವ ಸ್ಥಿತಿಯಲ್ಲಿ ಯಾವುದು ಕರ್ತವ್ಯ ಎಂಬುದನ್ನು ಚೆನ್ನಾಗಿ ಅರಿತವರು, ಉಳಿದವರಿಗೆ ದಿಶಾನಿರ್ದೇಶನ ಮಾಡುವವರು, ಮಗಳನ್ನು ತಪ್ಪಾದ ಹಾದಿಯಲ್ಲಿ ಮುನ್ನಡೆಸ್ತಾರೆ ಅಂತ ಕಲ್ಪಿಸುವುದಕ್ಕೂ ಇಲ್ಲ. ಹೆಣ್ಣಾದ ನನಗೊಂದು ಸ್ವಾತಂತ್ರ್ಯವನ್ನು ಕಲ್ಪಿಸಿ ಹೋಗು, ನಿನ್ನ ವರನನ್ನು ನೀನೇ ಅನ್ವೇಷಿಸು ಮಗಳೇ ಅಂತ ತಾವು ಆಡಬೇಕಾದರೆ ತಮ್ಮ ಮನದ ಉತ್ಕಂಠಿತವಾದ ಸ್ಥಿತಿ ನನಗೆ ಗೊತ್ತಾಗ್ತದೆ. ಅದು ತಿಳಿದ ಮೇಲೂ ನೀವು ಹೇಳಿದ ಮಾರ್ಗದಲ್ಲಿ ಸಾಗುವುದಿಲ್ಲ ಅಂತ ಆಡುವುದಕ್ಕಿಲ್ಲ. ನನಗೇನು ಕಾಣ್ತಾ ಉಂಟೋ ಗೊತ್ತಪ್ಪ? ಏನು ಮಗಳೇ? ಸ್ವಯಂವರಕ್ಕೆ ಬಂದವರೆಲ್ಲ ರಾಜಕುಮಾರರಿರಬಹುದು, ಆದರೆ ಅವರು ಬಿಸಿಲಿಗೊಡ್ಡಿಕೊಳ್ಳದ ಬೇಯದ ರಾಜಕುಮಾರರಿರಬೇಕು. ಆದ್ದರಿಂದ ಸೂರ್ಯ ಸಂತಾನ ಸಾವಿತ್ರಿ ಸಂತಾನದ ಬೇಗೆ ಅವರನ್ನು ಬಾಡಿಸಿತೋ ಏನೋ.
ಬಹುಶಃ ಅದಕ್ಕಾಗಿಯೇ ನೀವು ಮಂದಿರದೊಳಗೆ ಬಂದು ನಿಂತು ಬೇಯದವರನ್ನು ನೋಯದವರನ್ನು ಕಂಡು ಅವರು ತಗ್ಗಿದ್ದನ್ನು ಬಗ್ಗಿದ್ದನ್ನು ಗಮನಿಸಿ ಹತಾಶರಾಗಿ ಮಗಲೇ ನೀನೇ ಬಯಲಿಗಿಳಿ ಅಂತ ಆಡಿತು. ಬಯಲಲ್ಲಿ ಆದರೆ ಬಹುಶಃ ಚಂದಿರಮುಖಿ ಲಾವಣ್ಯವು ತಂಪುಂಟು ಅಂತ ಭಾವಿಸಿ ಬಂದ್ರೋ ಏನು. ಇಲ್ಲಿ ಆ ನಿರೀಕ್ಷೆ ಬರುವಾಗ ಇಲ್ಲಿ ಪ್ರಖರತೆ ಹೆಚ್ಚಾಗಿ ಹೋಯಿತು. ಇಲ್ಲಿಯ ಕಿರಣ ತಂಪಿರಲಿಲ್ಲ. ಬಯಲಿಗಿಳಿದರೆ ಬದುಕು ಬೇಯಿಸಿದವರು, ಅಂದ್ರೆ ಬದುಕು ಯಾರನ್ನು ಬೇಯಿಸಿ ಪಕ್ವವಾಗಿಸಿದವರು ಅವರು ಸಿಕ್ಕಿಯಾರೋ ಏನೋ. ಅವರಿಗಾದರೆ ಶಾಖ ತಾಪಗಳು ವಿಪರಿಣಾಮ ಉಂಟಾಗದೆ ಆ ಬದುಕಿನ ಅನುಭವದಿಂದ ಎಂಥ ಸ್ಥಿತಿಯಲ್ಲೂ ಅಧೀರರಾಗಿ ಆಗದೆ ತಲೆ ಎತ್ತಿ ನಿಲ್ಲುವ ಛಾತಿ ಇದ್ದೀತೋ ಏನೋ. ಹೋಗೋಣ, ಬಯಲಲ್ಲೇ ನಡೆದು ಸಾಗೋಣ. ತಾವು ಆಡಿದಂತೆಯೇ ವರಾನ್ವೇಷಣೆಯನ್ನು ಮಾಡ್ತೇನೆ ಹಾಗೆ ಅಂತ ಅಪ್ಪನಾಗಿ ನಿಮಗೆ ಗೊತ್ತು ನಾ ಹೊರಡುವುದು ಯಾಕೆ ಅಂತ, ಮಗಳಾಗಿ ನನಗೂ ಗೊತ್ತು ಅಪ್ಪನ ಅಂತರಂಗ ಏನು ಅಂತ. ರಾಜಕುಮಾರಿಯೊಬ್ಬಳು ಹೀಗೆ ಅರಮನೆ ಬಿಟ್ಟು ಅನ್ವೇಷಣೆಗಾಗಿ ಹೊರಟು ನಿಂತರೆ ಏನು ಹುಡುಕ್ತಾ ಇದ್ದಿ ಅಂತಂದ್ರೆ ಕೇಳುವುದಕ್ಕಿಲ್ವಲ್ಲ. ಹಾಗೆ ಕೇಳಿದರೆ ನಾ ಹೇಳುವುದಕ್ಕೆ ಉತ್ತರವು ಯಥಾರ್ಥವಲ್ವಲ್ಲ, ಹೇಳಬೇಕಾದ್ದು ಅದು ಶಿಷ್ಟಾಚಾರವೂ ಅಲ್ಲ. ಯಾರು ಕೇಳಿದರೂ ಒಪ್ಪುವಂತೆ ನಾವು ಸಾಗಬೇಕು ಅಂತ ಆದರೆ ತೀರ್ಥಾಟನೆಗಾಗಿ ಹೊರಡುತ್ತೇನೆ, ದಿವ್ಯಕ್ಷೇತ್ರ ಸಂದರ್ಶನಗಳನ್ನು ಸಾಧಿಸ್ತೇನೆ, ಮಹಾತ್ಮರಾದವರನ್ನು ಭೂದಿವಿಜರೆನಿಸಿದವರನ್ನು ಆಧರಿಸ್ತಾ ಆರಾಧಿಸ್ತಾ ಅವರ ಆಶೀರ್ವಾದದ ಬಲದಿಂದ ಬದುಕು ಭವ್ಯವಾಗುವಂತೆ, ನಿಮ್ಮ ಆಶೋತ್ತರ ಈಡೇರುವಂತೆ, ನನ್ನ ಭವಿಷ್ಯ ಸುಭದ್ರವಾಗುವಂತೆ ಶ್ರಮಿಸ್ತೇನೆ. ಆದರೆ ತಮ್ಮ ಆಶೀರ್ವಾದ ಬೇಕು. ಒಬ್ಬಳೇ ಹೊರಡೋದಲ್ಲ, ವೃದ್ಧರಾದ ಮಂತ್ರಿಗಳನ್ನು ಜೊತೆ ಸೇರಿಸಿದ್ದೆ, ಆಗಲಿ ನಿನ್ನ ದಾಸಿ ವೃಂದವನ್ನು ಸೇರಿಸಿಕೊ. ಪರಿಮಿತ ಸೇನೆಯನ್ನು ಕಳುಹಿಸಿದ್ದೇನೆ. ಹೆಣ್ಣು ಮಗಳು ನೀನು. ಹೌದು, ನೀವು ಹೇಳಿದ್ದೀರಿ ನಿರ್ದಿಷ್ಟವಾಗಿ ನಿರ್ದುಷ್ಟವಾಗಿ. ಆದರೆ ಇದನ್ನು ಕೇಳಿ ಅಮ್ಮ ಒಪ್ಪುತ್ತಾಳ ಇಲ್ವೋ ಗೊತ್ತಿಲ್ಲ. ಅವಳಲ್ಲಿ ಒಂದು ಹೇಳದೆ ಹೋಗುವುದೇ ಬೇಡ. ನೀನು ನಾ ಹೇಳಿದಾಗ ಅವಳು ಒಪ್ಪುವಂತೆ ನೀವೇ ಒಂದು ಮಾತು ಮೊದಲೇ ಹೇಳಿ ಅಪ್ಪ. ಸರಿ, ಆದೀತು. ಹೋಗಿ ಬರಲಾ? ಹೊರಡು. ಆಶೀರ್ವಾದವಾಗಲಿ. ಶುಭ ಪ್ರತೀಕ್ಷೆಯಲ್ಲಿರ್ತೇನೆ.